Hello dear students, welcome to Sing Style of Max. So, ಇವತ್ತು ಸ್ಟಾರ್ಟ್ ಮಾಡೋಣ ಡೆರಿವೇಟಿವ್ಸ್ ಟಾಪಿಕ್ನ ರೈಟ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ಪ್ರೀವಿಯಸ್ ಲೆಕ್ಚರ್ಸ್ ಎಲ್ಲರೂ ವಾಚ್ ಮಾಡಿದ್ದೀರಾ ಅಂತೇಳಿ. ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ಇನ್ ಕೇಸ್ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ದಯವಿಟ್ಟು ಆ ಲೆಕ್ಚರ್ಸ್ನ ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ. ಸೊ ಮೇಕ್ ಶೂರ್ ದಟ್ ಒಂದು ಆರ್ಡರ್ ವೈಸ್ ನೀವು ಏನು ಮಾಡಬೇಕು, ಲೆಕ್ಚರ್ಸ್ನ ವಾಚ್ ಮಾಡಬೇಕು. ಪ್ಲೇ ಲಿಸ್ಟಿಂದ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲ, ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಪಿನ್ ಮಾಡಿರ್ತೀನಿ. ಓಕೆ, ಸೊ ಆ ಲೆಕ್ಚರ್ಸ್ನ ವಾಚ್ ಮಾಡಿದ್ಮೇಲೆ ಕಂಟಿನ್ಯೂಷನ್ ಆಗಿ 1 2 3 4 ಐ ಥಿಂಕ್ ಅರೌಂಡ್ 5 to 6 ಲೆಕ್ಚರ್ಸ್ ಆಗಿದೆ ಲಿಮಿಟ್ಸ್ ಬಗ್ಗೆನೇ, ಹೌದಲ್ವಾ? ಸೊ ಆ ಲೆಕ್ಚರ್ಸ್ನ ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ. ಓಕೆ, ರೈಟ್. ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಕಮ್ ಟು ದ ಟಾಪಿಕ್. ಡೆರಿವೇಟಿವ್ ಅಂತ ವರ್ಡ್ ಬಂತಲ್ಲ, ಸೊ ಡೆರಿವೇಟಿವ್ಸ್ ಅಂದರೆ ಏನು? ಫಸ್ಟ್ ಜಸ್ಟ್ ಜನರಲ್ ಥಿಂಗ್, ಲೆಟ್ ಮಿ ಟೆಲ್ ಯು ಅಪ್ಲಿಕೇಶನ್ ಏನಂದರೆ, ಎಲ್ಲಾದರೂ ಯೂಸ್ ಆಗುತ್ತಾ ಇದು ಡೆರಿವೇಟಿವ್ಸ್ ಓದೋದನ್ನು ಅಂತ ಅಂದರೆ, ಈಗ ನೀವು ಮುಂದೆ ಹೋಗ್ಬಿಟ್ಟು ಮ್ಯಾಥಮೆಟಿಕ್ಸ್ ಓದಲ್ಲ ಅಂತಂದರೆ ಯೂಸ್ ಅಂತೂ ಆಗಲ್ಲ, ಎಲ್ಲೂ ಯೂಸ್ ಆಗಲ್ಲ. ರಿಯಲ್ ಲೈಫಲ್ಲಿ ನೀವೇನೆಲ್ಲೂ ಕೂಡ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂತ ಹೋಗಿ ಎಲ್ಲೂ ಕೇಳಲ್ಲ, ಹೇಳೋದು ಇಲ್ಲ. ಓಕೆ, ಬಟ್ ಇಫ್ ಯು ಆರ್ ಕಂಟಿನ್ಯೂಯಿಂಗ್ ಇನ್ ದ ಹೈಯರ್ ಸ್ಟಡೀಸ್ ವಿತ್ ಮ್ಯಾಥಮೆಟಿಕ್ಸ್ ಆಸ್ ಯುವರ್ ಸಬ್ಜೆಕ್ಟ್ ಸ್ಪೆಷಲೈಸೇಷನ್, ಸೊ ದೆನ್ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಬಿಕಾಸ್ ಹೈಯರ್ ಸ್ಟಡೀಸಲ್ಲಿ ಹೋಗ್ತಾ ಇದ್ದಂಗೆಲ್ಲ ನೀವು ಜಾಬ್ಸ್ ಕಡೆ ಎಲ್ಲ ಹೋದಾಗ, ಫಾರ್ ಎಕ್ಸಾಂಪಲ್ ಯಾರೋ ಕೆಲವೊಬ್ರು ರಾಕೆಟ್ ಸೈಂಟಿಸ್ಟ್ ಆಗ್ತೀರಾ ಅಂದ್ಕೊಂಡ್ರಿ. ಸೊ ಆ ಫೀಲ್ಡಿಗೆ ಹೋದ್ಮೇಲೆ ನಿಮಗೆ ರಿಯಲೈಸ್ ಆಗುತ್ತೆ ಇದ್ರದ್ದು ಅಪ್ಲಿಕೇಶನ್ ಏನು ಅಂತೇಳಿ. ಸೊ ಸೈಂಟಿಸ್ಟ್ಗಳು ಯಾವ ಟೈಮಲ್ಲಿ ನಾನು ಇದನ್ನು ಸ್ಯಾಟಲೈಟ್ನ ಶೂಟ್ ಮಾಡಬೇಕು ಇಲ್ಲಿಂದ, ಸೊ ದಟ್ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇದು ಕರೆಕ್ಟಾಗಿ ಲಾಂಚ್ ಆಗಬೇಕು, ಇಲ್ಲಿಂದ ಕರೆಕ್ಟಾಗಿ ಹೋಗಬೇಕು ಅಂದರೆ ಎಷ್ಟು ವೆಲಾಸಿಟಿ, ಯಾವ ಟೈಮಲ್ಲಿ ನಾನು ಲಾಂಚ್ ಮಾಡಿದ್ರೆ ಆಗುತ್ತೆ ಅನ್ನೋದೆಲ್ಲ ಇದೆಯಲ್ಲ, ಅದನ್ನೆಲ್ಲ ಅವರು ಕ್ಯಾಲ್ಕುಲೇಟ್ ಮಾಡೋದೆ ವಿತ್ ದ ಅಪ್ಲಿಕೇಶನ್ ಆಫ್ ದಿಸ್ ಡೆರಿವೇಟಿವ್ಸ್ ಓನ್ಲಿ. ನೀವು ಕ್ಲಾಸ್ 11th ಕಲ್ತ್ಬಿಟ್ಟು ರಾಕೆಟ್ ಲಾಂಚ್ ಮಾಡ್ತೀನಿ ಅಂದರೆ ಆಗಲ್ಲ. ಡೆರಿವೇಟಿವ್ಸ್ ಇಂದು ಇನ್ನೂ ಹೈಯರ್ ಲೆವೆಲ್ ಟಾಪಿಕ್ಸ್ ಎಲ್ಲ ಇದ್ದಾವೆ ಹೈಯರ್ ಸ್ಟಡೀಸಲ್ಲಿ. ಸೊ ಆ ಥರ. ಓಕೆ, ಸೊ ಇಫ್ ಯು ಕಂಟಿನ್ಯೂ ಟು ಲರ್ನ್ ದೀಸ್ ಕ್ಯಾಲ್ಕುಲಸ್ ಪಾರ್ಟ್, ಯು ಕ್ಯಾನ್ ಬಿ ಇನ್ ಟು ದ್ಯಾಟ್ ಫೀಲ್ಡ್ ಆಲ್ಸೋ. ಓಕೆ, ರೈಟ್. ನೆಕ್ಸ್ಟ್ ಇನ್ನು ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿರ್ತವೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ವೇರ್ ದೇ ಆರ್ ಮ್ಯಾನೇಜಿಂಗ್ ಮನಿ. ಓಕೆ, ಸೊ ಮನಿ ಆಗಿರಲಿ, ಸ್ಟಾಕ್ಸ್ ಆಗಿರಲಿ. ನೀವು ಸ್ಟಾಕ್ಸ್ ಬಗ್ಗೆ ಕೆಲವೊಬ್ರು ಕೇಳಿರ್ತೀರ ಈಗಿನ ಟೈಮಲ್ಲಿ. ಇಟ್ ಈಸ್ ವೆರಿ ಕಾಮನ್, ಲೈಕ್ ಇನ್ವೆಸ್ಟಿಂಗ್ ಇನ್ ಅ ಸ್ಟಾಕ್ಸ್ ಆ್ಯಂಡ್ ಆಲ್. ಸೊ ಸ್ಟಾಕ್ಸಲ್ಲಿ ಪರ್ಟಿಕ್ಯುಲರ್ ಸ್ಟಾಕಿಂದು ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ, ಆಮೇಲೆ ಮುಂದೆ ಎಷ್ಟು ಆಗ್ಬೋದು ಅಂತ ಪ್ರೆಡಿಕ್ಟ್ ಮಾಡಿ ಹೇಳ್ತಾರೆ ನೋಡಿ. ಅಲ್ಲಿ ನಿಮಗೆ ಗ್ರಾಫ್ ಹೇಳ್ತಾರೆ, ಇಷ್ಟ ಆಗ್ಬೋದು ಅಂತೆಲ್ಲ. ಅದನ್ನು ಹೇಗೆ ಗೆಸ್ ಮಾಡ್ತಾರೆ ಅಂದರೆ, ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದಿ ಡೆರಿವೇಟಿವ್. ಸೊ ನಿಮಗೆ ಅದ್ರ ನಾಲೆಜ್ ಕೂಡ ಏನಂದರೆ, somewhere derivatives will help you to predict the value of the stock, how it is going to change in the future. All right, ಆ ಫೀಲ್ಡಲ್ಲೂ ನೀವು ಹೋಗ್ತೀರಾ ಅಂತ ಅಂದರೆ ಯು ವಿಲ್ ಫೈಂಡ್ ದ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಆ್ಯಂಡ್ ಆಲ್ಸೋ ಇನ್ ಸರ್ಟನ್ ಕೇಸಸ್ ನೀವು ಡ್ಯಾಮ್ಸ್ಗಳ ಹತ್ರ ನೋಡಿರ್ತೀರ, ಮ್ಯಾನೇಜ್ಮೆಂಟ್ ಡ್ಯಾಮ್ಸ್ನ ಮ್ಯಾನೇಜ್ ಮಾಡೋಕ್ಕಂತಲೇ ಒಂದು ಸಪ್ರೇಟಾಗಿ ಇದಿರುತ್ತೆ, ಏನಂತಾರೆ ಅದನ್ನು, ಪವರಿಂದು ಎಲ್ಲ ಮ್ಯಾನೇಜ್ ಮಾಡಿ ಸಪ್ರೇಟಾಗಿ, ಅಂದರೆ ಒಂದು ಸರ್ಟನ್ ಕಿಲೋಮೀಟರ್ಸ್ ದೂರದಲ್ಲಿ ಅದನ್ನು ಫುಲ್ ಇಟ್ಟಿರ್ತಾರಲ್ಲ. ಸೊ ಅದರಲ್ಲಿ ಅವ್ರೇನು ಮಾಡ್ತಾರೆ, ಆ ರಿಸರ್ವೈರಲ್ಲಿ ವಾಟರ್ ಡೆಪ್ತ್ ಆಫ್ ದಿ ವಾಟರ್ ಬಾಡಿ, ಅಂದರೆ ಆ ಟ್ಯಾಂಕ್ ಆಗಿರಲಿ, ರಿಸರ್ವೈರ್ ಆಗಿರಲಿ, ಅದು ಡೆಪ್ತ್ ಎಷ್ಟಿದೆ, ಓಕೆ, ಆ ಡೆಪ್ತಿಂದ ಪ್ರಕಾರ ನೋಡಿಬಿಟ್ಟು ವಾಟರು ಎಷ್ಟು ಟೈಮಲ್ಲಿ ಫಿಲ್ ಆಗಿ ಓವರ್ಫ್ಲೋ ಆಗ್ಬೋದು, ಅದನ್ನೆಲ್ಲ ಕೂಡ ಅವ್ರು ಗೆಸ್ ಮಾಡೋದೇನು ಅಂತಂದರೆ ಡೆರಿವೇಟಿವ್ಸ್ನ ಅಪ್ಲೈ ಮಾಡಿಬಿಟ್ರೆ. ಬರೀ ಡೆರಿವೇಟಿವ್ಸ್ ಅಂತ ಅಲ್ಲ, ಮುಂದೆ ನೀವು ಇನ್ನೂ ಸೆಕೆಂಡ್ ಇಯರ್ಲಿ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಅಂತೆಲ್ಲ ಕಲಿತೀರಾ. ಆ್ಯಂಡ್ ಇನ್ನೂ ಹೈಯರ್ ಸ್ಟಡೀಸಿಗೆ ಹೋದರೆ ಡಿಫ್ರೆನ್ಷಿಯಲ್ ಈಕ್ವೇಷನ್ಸಿಂದು ಅಪ್ಲಿಕೇಶನ್ಸ್ ಎಲ್ಲ ಕಲಿತೀರಾ. ಸೊ ಅಲ್ಲಿ ನಿಮಗೆ ಏನಾಗುತ್ತೆ ಅಂತಂದರೆ, ಯು ವಿಲ್ ಗೆಟ್ ಟು ನೋ ಹೌ ಡೆರಿವೇಟಿವ್ಸ್ are playing the important role, how the calculus part is playing important role in reservoir also. Okay, so reservoir ಅಲ್ಲಿ ಕೂಡ ಇದೆ. ನೆಕ್ಸ್ಟ್ ಇನ್ನು ಇದು ನೀವು ಫ್ಯಾನ್ ನೋಡಿದ್ದೀರಾ, ಫ್ಯಾನಲ್ಲಿ ಏನು ಅಪ್ಲಿಕೇಶನ್ ಇದೆ ಅಂತ ಅಂದರೆ, ಎಲ್ಲರೂ ಹೇಳೋದೇನು, ಫಿಸಿಕ್ಸಿನ ಮೋಟಾರ್ ಅಂತ ತಗೊಂಬಂದು ಹೇಳ್ಬಿಡ್ತೀರಾ, ಕರೆಕ್ಟ್ ಏನ್ರಿ? ಸೊ ಈವನ್ ಫ್ಯಾನ್ ಎಷ್ಟು ಸ್ಪೀಡಲ್ಲಿ ರೊಟೆಕ್ಟ್ ಆಗಬೇಕು, ಓಕೆ, ಅದು ಮ್ಯಾನುಫ್ಯಾಕ್ಚರ್ ಮಾಡೋರು ಇದ್ದಾರಲ್ಲ ಫ್ಯಾನ್ನ. ಸೊ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ದೇ ವಿಲ್ ಕೀಪ್ ಇನ್ ಮೈಂಡ್ ಎಷ್ಟು ಅದ್ರದ್ದು RPM ಅಂದರೆ ರೊಟೇಷನ್ಸ್ ಪರ್ ಮಿನಿಟ್ ಎಷ್ಟಿರಬೇಕು, ಅವೆಲ್ಲವೂ ಕೂಡ ಅವ್ರು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ದೇ ವಿಲ್ ಯೂಸ್ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್. ಓಕೆ, ದಟ್ ಈಸ್ ಆಲ್ಸೋ ಬಿಗಿನಿಂಗ್, ಅದ್ರದ್ದು ಬೇಸಿಕ್ ಏನು ಅಂದರೆ ಡೆರಿವೇಟಿವ್ಸು. ಸೊ ಈ ಥರ ತುಂಬ ಅಪ್ಲಿಕೇಶನ್ಸ್ ಇದ್ದಾವೆ. ಇಫ್ ಯು ಆರ್ ಗೋಯಿಂಗ್ ಟು ಹೈಯರ್ ಸ್ಟಡೀಸ್ ವಿತ್ ದಿಸ್ ಫೀಲ್ಡ್, ದೆನ್ ಇಷ್ಟೊಂದೆಲ್ಲ ಅಪ್ಲಿಕೇಶನ್ಸ್ ಎಲ್ಲ ನಿಮಗೆ ರಿಯಲ್ ಲೈಫಲ್ಲಿ ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಸೊ ದ್ಯಾಟ್ಸ್ ಆಲ್. ಜಾಸ್ತಿ ಅಪ್ಲಿಕೇಶನ್ಸ್ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ, ರೈಟ್? ಎನಿವೇಸ್, ಸೊ ಇಲ್ಲಿ ಓವರ್ ಆಲ್ ಡೆರಿವೇಟಿವ್ಸ್ ಇನ್ ಕಾನ್ಸೆಪ್ಟ್ ಏನು ಅಂತ ಅಂದರೆ, ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರು ಇನ್ನೊಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ನ ಕಂಪೇರ್ ಮಾಡಿ ಹೇಗೆ ಚೇಂಜ್ ಆಗ್ತಾ ಇದೆ. ಸೊ ಡೆರಿವೇಟಿವ್ಸ್ ಈಸ್ ಆಲ್ ಅಬೌಟ್ ಚೇಂಜ್ ಆಫ್ ಒನ್ ಪ್ಯಾರಾಮೀಟರ್, ಯಾವುದೋ ಒಂದು ಪ್ಯಾರಾಮೀಟರ್
Parameter ಅಂದ್ರೆ ಏನು? It can be anything, whether you are measuring the flow, overflow, or you are measuring the velocity, acceleration, change of something, okay, change of velocity, displacement, whatever it is. So one parameter with respect to WRT ಅಂದ್ರೆ with respect to another ಅಥವಾ some other parameter ಒಂದು ಪ್ಯಾರಾಮೀಟರು ಇನ್ನೊಂದು ಪ್ಯಾರಾಮೀಟರ್ಗೆ ಕಂಪ್ಯಾರಿಸನ್ ಮಾಡ್ಕೊಂಡ್ಬಿಟ್ಟು ಹೇಗೆ ಚೇಂಜ್ ಆಗ್ತಾ ಇದೆ. ಓಕೆ, ಇಟ್ಸ್ ಆಲ್ ಅಬೌಟ್ ಚೇಂಜ್, ರೈಟ್? ಸೊ ಆ ಚೇಂಜ್ನ ನಾವು ಬರೆಯೋದು ಹೇಗೆ ಅಂದರೆ ಡಿ ಬೈ, ಸಪೋಸ್ ವೈ ಈಸ್ ಒನ್ ಪ್ಯಾರಾಮೀಟರ್, ಎಕ್ಸ್ ಈಸ್ ಒನ್ ಪ್ಯಾರಾಮೀಟರ್. ಓಕೆ, ಸೊ ವೈ ಅನ್ನುವಂಥ ಪ್ಯಾರಾಮೀಟರು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಹೇಗೆ ಚೇಂಜ್ ಆಗ್ತಿದೆ ಅನ್ನೋದನ್ನು ನಾನೀಗ ಇದು ಚೇಂಜ್ ಆಫ್ ದ ಪ್ಯಾರಾಮೀಟರ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರಿಬೇಕಂದ್ರೆ ಮ್ಯಾಥಮೆಟಿಕಲಿ ಹೇಗೆ ಬರಿತೀನಿ? ಇಂಗ್ಲೀಷಾಗಿ ಬರ್ದೆ. ಮ್ಯಾಥಮೆಟಿಕಲಿ ಒನ್ ಪ್ಯಾರಾಮೀಟರ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಅನ್ಕೊಳ್ಳೋಣ. ಮ್ಯಾಥಮೆಟಿಕಲಿ ಹೆಂಗೆ ಬರೀತೀರಾ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ವೈ ಅಥವಾ ಡಿ ವೈ ಬೈ ಡಿ ಎಕ್ಸ್. ಓಕೆ, ಡಿ ಬೈ ಡಿ ಎಕ್ಸ್ ಅಂದರೆ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಯಾರ್ದು? ವೈದು. ಗಾಟ್ ಇಟ್? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ದಿಸ್ ಇಸ್ ಬೇಸಿಕ್ ಐಡಿಯಾ ಅಷ್ಟೇ ನಾನು ಕೊಡ್ತಿರೋದು. ಈಗ ಮುಂದೆ ನಿಮಗೆ ಸ್ಪೆಸಿಫಿಕ್ ಆಗಿ ಡೆಫಿನೇಷನ್ ಹೇಳ್ತೀನಿ ನೋಡಿ, ಅಬ್ಸರ್ವ್ ಮಾಡಿ. ಐ ಹ್ಯಾವ್ ರಿಟನ್ ದ ಡೆಫಿನೇಷನ್ ಟು ಸೇವ್ ದ ಟೈಮ್. ರೈಟ್, ಸೊ ಅಬ್ಸರ್ವ್ ಹಿಯರ್ ಕ್ಲಿಯರ್ಲಿ. ಫಸ್ಟು ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಡೆರಿವೇಟಿವ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟು ಆ ಫಂಕ್ಷನ್ ಇಂದು, ಅಂದರೆ ನಾವು ಯಾವುದು ಫಂಕ್ಷನ್ ತಗೊತಿದ್ದೀವೋ ಫಸ್ಟ್ ಫಂಕ್ಷನ್ ಕನ್ಸಿಡರ್ ಮಾಡ್ತೀವಿ, ಆ ಫಂಕ್ಷನ್ ಇಂದು ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಮಾತ್ರ ನಾವು ಮುಂದೆ ಪ್ರೊಸೀಡ್ ಮಾಡ್ತೀವಿ ಡೆರಿವೇಟಿವ್ಸಿಗೆ. ಲಿಮಿಟೇ ಎಕ್ಸಿಸ್ಟ್ ಆಗ್ತಾ ಇಲ್ಲ ಅಂತಂದರೆ ಡೆರಿವೇಟಿವ್ಸ್ ಬಗ್ಗೆ there is no talk at all about it. Understood? So the first step limit exist ಆಗಬೇಕು functions ಇಂದು. Okay, so now coming to the definition, let f of x be a real function and a is any point, ಯಾವುದಾದ್ರು ಒಂದು unknown point in its domain. ಅಂದರೆ ಫಂಕ್ಷನ್ ಇನ್ ಡೊಮೈನ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್, ರೈಟ್? ನಾವೇನು ಮಾಡ್ತಾ ಇದ್ವಿ ಅಂದರೆ ಆ ಫಂಕ್ಷನ್ನು ನಾನು ಹೇಳಿದ್ನಲ್ಲ ಒಂದು ಪ್ಯಾರಾಮೀಟ್ರು, ಈ ಫಂಕ್ಷನ್ ಇಸ್ ನಥಿಂಗ್ ಬಟ್ ವೈ ಈಸ್ ಈಕ್ವಲ್ ಟು, ರೈಟ್, ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ರಿಲೇಷನ್ಸ್ ಫಂಕ್ಷನ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಫ್ ಆಫ್ ಎಕ್ಸ್ ವೈ ಬೇರೆ ಬೇರೆ ಅಲ್ಲ, ಎರಡೂ ಒಂದೇ. For example, Anusha, Anu, both are one and the same. Just the thing is, according to situation, name will be called in a different way. In colleges, if you are there, you will be called Anusha. In the friend circle or at home, you will be called Anu. Like that, right? So y is equal to f of x. Y andrunu same, f of x andrunu same. So f of x be a real function and a is any point in its domain. ಆ ಫಂಕ್ಷನ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಎ. ಈಗ ಒಂದು ಪ್ಯಾರಾಮೀಟರ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಪ್ಯಾರಾಮೀಟರ್ ಎ. ಅವಾಗಲೇ ವೈ ಎಕ್ಸ್ ತಗೊಂಡಾನ, ಹಂಗೆ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಹೇಗೆ ಹೇಳ್ತೀರಾ? ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಈಸ್ ಡಿನೋಟೆಡ್ ಬೈ, ಡಿನೋಟ್ ಮಾಡೋದು ಹೇಗೆ ಅಂತ ಅಂದರೆ ಎಫ್ ಡ್ಯಾಶ್ ಆಫ್ ಎ ಮಾಡ್ಬೋದು ಅಥವಾ ಡಿ ವೈ ಬೈ ಡಿ ಎಕ್ಸ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಫ್ ದಿಸ್ ಫಂಕ್ಷನ್. ಈ ಥರ ಹಾಕಿದಾರಲ್ಲ, ಅದನ್ನು ಬ್ರ್ಯಾಕೆಟ್ ಅಂತ ಹೇಳಬೇಡಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಅರ್ಥ ಆಯ್ತಲ್ಲ? ಸೊ ಚೇಂಜನ್ನು ನಾವು ಈ ರೀತಿ ಏನು ಮಾಡ್ತೀವಿ? ಡಿನೋಟ್ ಮಾಡ್ತೀವಿ. ಆ್ಯಂಡ್ ಡಿಫೈನ್ ಹೇಗೆ ಮಾಡ್ತೀವಿ? ಡಿಫೈನ್ ಮಾಡೋದು ಎಫ್ ಡ್ಯಾಶ್ ಆಫ್ ಎ, ಅಂದರೆ ಈ ನೋಟೇಷನ್ ಯಾವುದಾದ್ರು ಬರಿಬೋದು. ನಾನು ಬರ್ದಿರೋದು ಯಾವುದು? ಎಫ್ ಡ್ಯಾಶ್ ಆಫ್ ಎ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಆಗಿರಬೇಕು. ಹೆಚ್ಚು ಜೀರೋಗೆ ಅಪ್ರೋಚ್ ಆಗ್ತಾ ಇದೆ. ಯಾಕೆ ಅನ್ನೋದನ್ನು ನಾನು ಜಸ್ಟ್ ಇದು ಡೆಫಿನೇಷನ್ ಮುಗಿದ್ಮೇಲೆ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಹೇಳ್ತೀನಿ ನಿಮಗೆ, ಅದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ, ಸೊ ಆಸ್ ಎಚ್ ಟೆನ್ಸ್ ಟು 0, ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಹೆಚ್. ದಿಸ್ ಇಸ್ ಎ theoretical definition right now. Okay, after few minutes I will explain the geometrical way also. ರೈಟ್, ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ ಫಂಕ್ಷನ್ ಎಫ್ ಆಫ್ ಎಕ್ಸು ಒಂದು ಸರ್ಟನ್ ಪಾಯಿಂಟ್ ಎ ಹತ್ರ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಡಿನೋಟ್ ಮಾಡೋದು ಎಫ್ ಡ್ಯಾಶ್ ಆಫ್ ಎ ಅಥವಾ ಡಿ ವೈ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಆ್ಯಂಡ್ ಅದನ್ನು ಡಿಫೈನ್ ಹೇಗೆ ಮಾಡಿದ್ದಾರೆ ಅಂದರೆ ಎಫ್ ಡ್ಯಾಶ್ ಆಫ್ ಎ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಹೆಚ್. ಅರ್ಥ ಆಯ್ತಲ್ಲ? ಓವರ್ ಆಲ್ ಇನ್ ಜನರಲ್ ನಾವು ಹೇಳಬೇಕು ಅಂದರೆ ಇದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಹೇಳಿದೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟು ಆ ಫಂಕ್ಷನ್ ಎಫ್ ಆಫ್ ಎಕ್ಸ್ ಒಳಗಡೆ. ಅದ ನಾನು ಜನರಲ್ ಆಗಿ ಹೇಳಬೇಕು, ಯಾವುದು ಪರ್ಟಿಕ್ಯುಲರ್ ಪಾಯಿಂಟ್ ಬೇಡ, ಆ ಪಾಯಿಂಟ್ ಜಾಗದಲ್ಲಿ ಬೇರೆ ಏನಾದರೂ ಇರ್ಬೋದು ಅಂತ ಹೇಳಿದ್ರೆ, ಅಂದರೆ ಎ ಬಿ ಸಿ ಡಿ ಎ ಟು ಝೆಡ್ ಯಾವುದಾದ್ರು ನಂಬರ್ ಇರ್ಬೋದು ಅಂತ ಅಂದಾಗ ನಾವೇನು ಮಾಡ್ತೀವಿ? ಜನರಲ್ ಆಗಿ ಡಿಫೈನ್ ಮಾಡ್ತೀವಿ. ಜನರಲಲ್ಲಿ ನಾವು ವೇರಿಯಬಲ್ ಯಾವಾಗಲೂ ನಾವು ಮ್ಯಾಥಮೆಟಿಕ್ಸಲ್ಲಿ ವೇರಿಯಬಲ್ ಅಂದರೆ ಯಾವುದನ್ನು ಯೂಸ್ ಮಾಡ್ತೀವಿ? ಎಕ್ಸ್ ತಾನೇ ಯಾವಾಗಲೂ ವೇರಿ ಆಗೋದು. ಸೊ ಆ ವೇರಿಯಬಲ್ ಯಾವುದು? ಎಕ್ಸ್. ಇನ್ ಜನರಲ್ ವಿ ವಿಲ್ ಡಿಫೈನ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೇಮ್ ಫಾರ್ಮುಲಾ, ಎ ಇಸ್ ರಿಪ್ಲೇಸ್ಡ್ ಬೈ ಎಕ್ಸ್ ಬಿಕಾಸ್ ಇಟ್ ಈಸ್ ಎ ಜನರಲ್ ಫಾರ್ಮುಲಾ ಫಾರ್ ಆಲ್. ಇಟ್ ಈಸ್ ಸ್ಪೆಸಿಫಿಕ್ ಫಾರ್ ಪಾಯಿಂಟ್ ಎ. ಅರ್ಥ ಆಯ್ತಲ್ಲ? ರೈಟ್. ಎಫ್ ಡ್ಯಾಶ್ ಆಫ್ ಎ ಇಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್. ಈ ಫಾರ್ಮುಲಾ
ಜನರಲ್ ಆಗಿ ಎಲ್ಲದಕ್ಕೂ ಅಪ್ಲೈ ಮಾಡ್ತೀವಿ ನಾವು, ಅರ್ಥ ಆಯ್ತಲ್ಲ, ರೈಟ್. ಆ್ಯಂಡ್ ಇದನ್ನು ನಾವು ಏನಂತ ಕರಿತೀವಿ, ಫಸ್ಟ್ ಪ್ರಿನ್ಸಿಪಲ್ ಆರ್ ಬರೀ ಪ್ರಿನ್ಸಿಪಲ್ ಫಾರ್ಮುಲಾ ಆಫ್ ಡೆರಿವೇಟಿವ್ ಅಂತ ಹೇಳ್ತೀವಿ. ಫಸ್ಟ್ ಪ್ರಿನ್ಸಿಪಲ್ ಆಫ್ ಡೆರಿವೇಟಿವ್ಸ್, ಅರ್ಥ ಆಯ್ತಲ್ಲ. ಸೊ ಇದು ನಿಮಗೆ ಅರ್ಥ ಆಗಬೇಕು. ಇನ್ನೊಂದು ಎಫ್ ಡ್ಯಾಶ್ ಆಫ್ ಎ ಮತ್ತು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಷ್ಟೇ ರೆಪ್ರೆಸೆಂಟೇಷನ್ ಅಲ್ಲ, ದಿರ್ ಆರ್ ಅದರ್ ರೆಪ್ರೆಸೆಂಟೇಷನ್ ಹ್ಯಾಸ್ ವೆಲ್ ವಿಚ್ ಯು ಹ್ಯಾವ್ ಟು ಬಿ ಅವೇರ್, ಜಸ್ಟ್ ಜನರಲ್ ಆಗಿ ಗೊತ್ತಿರಲಿ. ಓಕೆ, ಎಫ್ ಡ್ಯಾಶ್ ಆಫ್ ಎ ಅಂತ ಬರಿಬೋದು, ಬಿಟ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ. ಕೆಲವೊಬ್ರು ಈ ರೀತಿ ಬ್ರ್ಯಾಕೆಟ್ ಬರೀತಾರೆ, ಇನ್ನು ಕೆಲವೊಬ್ರು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಅಂದರೆ ಒಂದೇ ಒಂದು ಲೈನ್ ಬರೆದು ಎಕ್ಸ್ ಇಸ್ ಈಕ್ವಲ್ ಟು ಎ. ನೀವು ಬೇರೆ ಬೇರೆ ಟೆಕ್ಸ್ಟ್ ಬುಕ್ಸ್ನ ರೆಫರ್ ಮಾಡಿದಾಗ ಅಲ್ಲಿ ಈ ಥರ ಬರೆದಿದ್ರೆ ಮ್ಯಾಮ್ ಬರೆದಿರೋದು ತಪ್ಪು ಅಂತ ಅನ್ಕೊಳೋದಲ್ಲ. ದೇರ್ ಆರ್ ಸೋ ಮೆನಿ ರೆಪ್ರೆಸೆಂಟೇಷನ್ಸ್. ಓಕೆ, ಈ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು, ಅರ್ಥ ಆಯ್ತಲ್ಲ. ಅಟ್ ದ ಸೇಮ್ ಟೈಮ್ ಎಫ್ ಆಫ್ ಎಕ್ಸ್ ಬರೆಯೋ ಬದಲು ವೈ ಅಂತಲೂ ಬರಿಬೋದು, ಡಿ ವೈ ಬೈ ಡಿ ಎಕ್ಸ್. ಅದನ್ನು ಅಟ್ ಬರಿಬೇಕಂದ್ರೆ ಈ ಥರ ಲೈನ್. ಇದು ಐ ಥಿಂಕ್ ನಿಮಗೆ ಸೆಕೆಂಡ್ ಇಯರಲ್ಲಿ ಈ ಥರ ರೆಪ್ರೆಸೆಂಟೇಷನ್ ತುಂಬ ಯೂಸ್ ಆಗುತ್ತೆ. ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಂತಲೇ ಒಂದು ಚಾಪ್ಟರ್ ಇದೆ ಇದ್ರದ್ದು ಅಪ್ಲಿಕೇಶನ್ಸ್ ಬಗ್ಗೆ. ಸೊ ಅಲ್ಲಿ ತುಂಬ ಚೆನ್ನಾಗಿ ಯು ವಿಲ್ ಲರ್ನ್ ಸೋ ಮೆನಿ ಥಿಂಗ್ಸ್. ಓಕೆ, ರೈಟ್. ಈ ರೀತಿ ಯೂಸ್ ಆಗುತ್ತೆ ಅಲ್ಲೂ ಕೂಡ. ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸ್ನ ನಾವು ಹೈಯರ್ ಸ್ಟಡೀಸ್ ನೀವು ಓದಾಗ ಗೊತ್ತಾಗುತ್ತೆ. ಡಿ ವೈ ಬೈ ಡಿ ಎಕ್ಸ್ ಅಗ್ಲಗ್ಲ ಇಷ್ಟೊಂದು ಬರೆಯೋಕ್ಕಾಗದೆ ನಾವು ಬರೀ ಒಂದೇ ಒಂದು ಡಿ ಬರಿತೀವಿ. ಸೊ ಡಿ ಎಫ್ ಆಫ್ ಎಕ್ಸ್ ಅಟ್ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಈ ಥರನೂ ರೆಪ್ರೆಸೆಂಟ್ ಮಾಡ್ತಾರೆ. ಇದು ಜಸ್ಟ್ ನಿಮಗೆ ಕಾಂಪಿಟೇಟಿವ್ಗೆ ಹೆಲ್ಪ್ ಆಗ್ಬೋದು ಐ ಗೆಸ್. ಇನ್ ಕೇಸ್ ಈ ಥರ ರೆಪ್ರೆಸೆಂಟೇಷನ್ಸ್ ಬಂದರೆ ನಿಮಗೆ ಗೊತ್ತಿರಬೇಕು. ನೀವು ಬರೀ ಒಂದೇ ಒಂದು ಎಫ್ ಡ್ಯಾಶ್ ಕಲ್ತ್ಬಿಟ್ಟು ಇವು ಯಾವ ಕೊಟ್ಟರೆ ಔಟ್ ಆಫ್ ಸಿಲೆಬಸ್ ಅಂತ ಅನ್ಕೋಬಾರ್ದು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಆರ್ ವೇರಿಯಸ್ ರೆಪ್ರೆಸೆಂಟೇಷನ್. ಜನರಲ್ ಆಗಿ ಬರೆಯೋದಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರಿಬೋದು, ಎ ಅಂತ ಬರೆಯೋದೇನು ಬೇಡ. ಬರೆದ್ರೂ ಓಕೆ. ಅಗೇನ್ ಹಿಯರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಅಟ್ ಹಾಕ್ಬಿಟ್ಟು ಎಕ್ಸ್ ಇಸ್ ಈಕ್ವಲ್ ಟು ಎ ಅಂತ ಬರೀರಿ, ಬೆಟರ್ ಏನೇ ಇರಲಿ. ಎಫ್ ಡ್ಯಾಶ್ ಆಫ್ ಎ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಡಿ ವೈ ಬೈ ಡಿ ಎಕ್ಸ್ at x is equal to a, d of f of x at x is equal to a. This d must be capital, okay, that you should keep in mind. So ಇದೇನು ಬಂದ್ಬಿಟ್ಟು ನಿಮಗೆ ಜನರಲ್ ಡೆಫಿನೇಷನ್ ಅಷ್ಟೇ, ಜನರಲ್ ಡೆಫಿನೇಷನ್ ಅಷ್ಟೇ. ಇದನ್ನು ನಾನು ನಿಮಗೆ ಜಿಯೋಮೆಟ್ರಿಕ್ ರೆಪ್ರೆಸೆಂಟೇಷನ್ನ ಹೇಳ್ಕೊಡ್ತೇನೆ. ಮೀನ್ಸ್ ಯು ಶುಡ್ ನೋ ಜಸ್ಟ್ ಫಾರ್ಮುಲಾ. ಅಂದರೆ ಬೋರ್ಡ್ ಲೆವೆಲಿಗೆ ಓದ್ತಾ ಇರೋರು ಇದ್ದರೆ ದಯವಿಟ್ಟು ಒಂದು ಸ್ವಲ್ಪ 2-3 ಮಿನಿಟ್ಸು ಫಾರ್ವರ್ಡ್ ಮಾಡಿಬಿಟ್ಟು ವಾಚ್ ಮಾಡಿ. ಕಾಂಪಿಟೇಟಿವ್ ಪ್ಲಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ಕೆ ಓದ್ತಿರೋರು ಏನು ಮಾಡಿ, ಇದನ್ನು ಇಲ್ಲಿಂದನೂ ಕಂಟಿನ್ಯೂ ಮಾಡಿ. ನಾನು ಜಿಯೋಮೆಟ್ರಿಕಲ್ ಅಂದರೆ ಈ ಫಾರ್ಮುಲಾ ಹೇಗೆ ಬಂತು ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಲ್ಲ. ಜಸ್ಟ್ ಯು ಶುಡ್ ಹ್ಯಾವ್ ದಟ್ ಜನರಲ್ ನಾಲೆಜ್. ಸುಮ್ಮನೆ ಫಾರ್ಮುಲಾ ಬೈಟ್ ಮಾಡೋದಲ್ಲ. ಫಸ್ಟ್ ಪ್ರಿನ್ಸಿಪಲಿಂದ ಪ್ರೂವ್ ಮಾಡ್ರಿ ಅಂದ ತಕ್ಷಣ ಫಾರ್ಮುಲಾ ಬೈಟ್ ಮಾಡಿಬಿಡ್ತೀರಾ. ಡೋಂಟ್ ಡೂ ದಟ್. ಓಕೆ, ಸೊ ಲೆಟ್ ಅಸ್ ಜಸ್ಟ್ ಟ್ರೈ ಟು ಫೈಂಡ್ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಡೆರಿವೇಟಿವ್ ಆಫ್ ಎ ಫಂಕ್ಷನ್ at a point. ಅರ್ಥ ಆಯ್ತಲ್ಲ. ಸೊ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಅಟ್ ಎ ಪಾಯಿಂಟ್, ರೈಟ್. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೌ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಇಟ್. ಈಗ ಅರ್ಥ ಮಾಡ್ಕೊಳ್ಳಿ, ರೈಟ್. ಸಿ, ನಮ್ಮ ಫಂಕ್ಷನ್ ಏನು ಅಂದರೆ y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಓಕೆ, ಪಾಯಿಂಟ್ ಯಾವುದು ಅಂತಂದರೆ ಯಾವುದೋ ಒಂದು ಪಾಯಿಂಟ್ ಎ ಅಂತ ಅನ್ಕೊಳ್ಳೋಣ, ರೈಟ್. ಸೊ ಯಾವುದೋ ಒಂದು ವ್ಯಾಲ್ಯೂ ಎಕ್ಸಿಗೆ ನಮಗೆ ಆನ್ಸರ್ ಏನಿದೆ, ಔಟ್ಪುಟ್ಟು ಎಫ್ ಆಫ್ ಎಕ್ಸ್ ಬರ್ತಾ ಇದೆ, ಕರೆಕ್ಟಾ? ಆರ್ಡರ್ಡ್ ಪೇರ್ ತಾನೆ ಗ್ರಾಫ್ ಮೇಲೆ. ಈಗ ಅರ್ಥ ಮಾಡ್ಕೊಳ್ಳಿ, ದಿಸ್ ಈಸ್ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಒರಿಜಿನ್, ನೆಗೆಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ವೈ ಆಕ್ಸಿಸ್. ಓಕೆ, ರೈಟ್. ನಮ್ಮ ಕರ್ವ್ ಏನಂತ ಅಂದರೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್, ಯು ಆರ್ ಹ್ಯಾವಿಂಗ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಯಾವುದೋ ಒಂದು ಕರ್ವ್ ಇದೆ. ಈ ಕರ್ವ್ ಹೆಂಗೆ ಬಂತು ಅಂತಂದರೆ ಎಫ್ ಆಫ್ ಎಕ್ಸಿಂದ. ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ಫಂಕ್ಷನ್. ಫಂಕ್ಷನ್ ಈಸ್ ನಥಿಂಗ್ ಬಟ್ ವಾಟ್, ಸಮ್ ಇನ್ಪುಟ್ ಸಮ್ ಔಟ್ಪುಟ್. ಇನ್ಪುಟ್ ಅಂತ ಅಂದರೆ ಯಾವುದೋ ಒಂದು ವ್ಯಾಲ್ಯೂ ತೊಗೊತೀವಿ, ಔಟ್ಪುಟ್ ಏನೋ ಒಂದು ಬರುತ್ತೆ. ಅದೇ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತೊಗೊಂಡ್ರೆ, ನಾನು 1 ತೊಗೊಂಡ್ರೆ ಔಟ್ಪುಟ್ ಏನು ಬರುತ್ತೆ, 1. ಸೊ ಗ್ರಾಫ್ ಮೇಲ್ಗಡೆ ಪಾಯಿಂಟ್ 1,1. ನಾನು 2 ತೊಗೊಂಡ್ರೆ ಆನ್ಸರು 4. ಸೊ ಗ್ರಾಫ್ ಮೇಲೆ ಇನ್ನೊಂದು ಪಾಯಿಂಟು 2,4. ಆ ಥರ ಎಫ್ ಆಫ್ ಎಕ್ಸ್ಗೆ ಯಾವುದೋ ಒಂದು ಕರ್ವ್ ಈ ಥರ ಸಿಗ್ತಾ ಇದೆ ಅಂತ ನಾವು ಅನ್ಕೊತೀವಿ, ರೈಟ್, ಡ್ರಾ ಮಾಡಿದಾಗ. ಆ್ಯಂಡ್ ದೆನ್ ನಾನು ಹೇಳಿದ ಪಾಯಿಂಟ್ ಯಾವುದು, ಎ ತಾನೆ. ಸೊ ಈ ಗ್ರಾಫ್ ಮೇಲೆ ಆ ಪಾಯಿಂಟ್ ಯಾವುದೋ ಇದೆ, ಪಿ ಅಂತ. ಅದ್ರದ್ದೇನು ಎ ಇದ್ರೆ ಔಟ್ಪುಟ್ ಏನು, ಎಫ್ ಆಫ್ ಎ. ಸಿಮಿಲರ್ಲಿ ಇಫ್ ಐ ಆಮ್ ಟೇಕಿಂಗ್ ಫಾರ್ಮುಲಲ್ಲಿ ಏನಿತ್ತು, ಎ ಪ್ಲಸ್ ಹೆಚ್ ಅಲ್ವಾ, ರೈಟ್. ಸೊ ಇಫ್ ಐ ಟೇಕ್ ಎ ಪ್ಲಸ್ ಹೆಚ್, ದೆನ್ ವಾಟ್ ವಿಲ್ ಬಿ ಹಿಯರ್, ಎಫ್ ಆಫ್ ಎ ಪ್ಲಸ್ ಹೆಚ್, ಕರೆಕ್ಟಾ? ಇದು ಜಸ್ಟ್ ನಾವು ಅಸ್ಯೂಮ್ ಮಾಡಿರುವಂಥ ಪಾಯಿಂಟ್ಸ್. ಇಲ್ಲಿದೆ ಆ ಪಾಯಿಂಟ್ ಎ. ಓಕೆ, ವೇರ್ ಇಸ್ ದಿಸ್, ದಿಸ್ ಇಸ್ ಹಿಯರ್, ಇಲ್ಲಿ, ಇಲ್ಲಲ್ಲ, ಇಲ್ಲಿ.
ರೈಟ್. ಸೊ ಈ ಪಾಯಿಂಟ್ ಇಲ್ಲಿ ಆ್ಯಕ್ಚುಲಿ ಇರೋದೇನು ಎ ಕಾಮ ಎಫ್ ಆಫ್ ಎ ಅಂದರೆ ಏನು, ವೈ ಆ್ಯಕ್ಸಿಸಲ್ಲಿ ಟಚ್ ಆಗುತ್ತಲ್ಲ, ಇಲ್ಲಿ ಪಾಯಿಂಟ್ ಏನಿದೆ ಎಫ್ ಆಫ್ ಎ. ಓಕೆ, ಸಮ್ ಇಲ್ಲಿ ಎ ಪ್ಲಸ್ ಹೆಚ್ ಅಂದರೆ ಸ್ವಲ್ಪ ಯಾವುದೋ ಒಂದು ವ್ಯಾಲ್ಯೂ ಹೆಚ್ಚು ಆ್ಯಡ್ ಮಾಡ್ತೀನಪ್ಪ. ಹೆಚ್ಚು ಆ್ಯಡ್ ಮಾಡಿದಾಗ ನನಗೆ ಸಿಗೋ ಪಾಯಿಂಟ್ ಯಾವುದು ಅಂದರೆ ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಸಿಗುತ್ತೆ ಅಂದ್ಕೊಳ್ರಿ. ಓಕೆ, ಸೊ ವಾಟ್ ಈಸ್ ದಟ್ ಪಾಯಿಂಟ್? ದಿಸ್ ಈಸ್ ದ ಪಾಯಿಂಟ್ ಎ ಪ್ಲಸ್ ಹೆಚ್. ಅಂದರೆ ಏನು, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ ನಿಮಗೆ ಬಂದುಬಿಟ್ಟು ಎಷ್ಟಿದೆ? ಹೆಚ್ ಡಿಸ್ಟೆನ್ಸ್. ಆಲ್ ರೈಟ್, ಸೊ ಹೆಚ್ ಡಿಸ್ಟೆನ್ಸ್ ಇದೆ. ಹಾಗಾದರೆ ಈ ಪಾಯಿಂಟ್ ಏನಾಯ್ತು ಈಗ? ಈ ಪಾಯಿಂಟ್ ಬಂದುಬಿಟ್ಟು ಎ ಪ್ಲಸ್ ಹೆಚ್ ತಾನೆ. ಸೊ ಈ ಪಾಯಿಂಟ್ ಆ್ಯಕ್ಚುಲಿ ಆಗೋದೇನೋ ನಿಮಗೆ ಎ ಪ್ಲಸ್ ಹೆಚ್ ಕಾಮ ವೈ ಆ್ಯಕ್ಸಿಸಲ್ಲಿ, ವೈ ಪಾಯಿಂಟ್ ಅಂದರೆ ನಾವೇನು ತೊಗೊಂಡು ಎಫ್ ಆಫ್ ಎಕ್ಸ್ ತಾನೆ. ಸೊ ಎಫ್ ಆಫ್ ಎಕ್ಸ್ ಅಂದರೆ ಎ ಪ್ಲಸ್ ಹೆಚ್ ಇಲ್ಲಿರೋದು ಪಾಯಿಂಟು, ಕರೆಕ್ಟ್. ಸೊ ದೇ ಫಾರ್ ವಾಟ್ ವಿಲ್ ಗೆಟ್ ಎ ಪ್ಲಸ್ ಹೆಚ್ ಎಫ್ ಆಫ್ ಎ ಪ್ಲಸ್ ಹೆಚ್, ಇಲ್ಲಿದೆ ಅದು ವ್ಯಾಲ್ಯೂ. ಓಕೆ, ದಿಸ್ ಇಸ್ ದಿ ವ್ಯಾಲ್ಯೂ ಎಫ್ ಆಫ್ ಎ ಪ್ಲಸ್ ಹೆಚ್. ಈಗ ಕ್ಲೀನಾಗಿ ಕೇಳಿಸ್ಕೊಳ್ರಿ, ನಾವು ಆ ಫಾರ್ಮುಲಾ ಬರೀಬೇಕಾದ್ರೆ, ಲೆಟ್ ಮಿ ಗೆಟ್ ದಟ್ ಒನ್ಸ್ ಅಗೇನ್ ಫಾರ್ ಯು. ಇಲ್ಲಿದೆ ಅದು, ರೈಟ್. ಈ ಫಾರ್ಮುಲಾ ಬರಿಬೇಕಾದ್ರೆ ನಾವೇನು ಬರ್ದಿದ್ದೀವಿ? ಹೆಚ್ ವ್ಯಾಲ್ಯೂ ಟೆನ್ಸ್ ಟು 0 ಅಂತ ಬರ್ದಿದ್ದೀವಿ, ಹೌದಲ್ವಾ? ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್. ದಿಸ್ ಈಸ್ ದ ಪಾಯಿಂಟ್, ದಿಸ್ ಈಸ್ ದ ಪಾಯಿಂಟ್. ಓಕೆ, ರೈಟ್. ನಾವು ಹೆಚ್ ವ್ಯಾಲ್ಯೂ ಅಂದರೆ ಈ ಪಾಯಿಂಟು ಈ ಪಾಯಿಂಟಿಗಿರೋ ಡಿಸ್ಟೆನ್ಸು, ಕರೆಕ್ಟಾ? ಆ್ಯಸ್ ಹೆಚ್ ಅಪ್ರೋಚಸ್ 0 ಅಂದರೆ ಇವ್ರ ಮಧ್ಯೆ ಇರೋ ಡಿಸ್ಟೆನ್ಸು 0 ಆಗ್ತಾ ಹೋದಂಗೆಲ್ಲ, ಕೇಳಿಸ್ಕೊಳ್ಳಿ ಕ್ಲೀನಾಗೆ, ಹೆಚ್ ಟೆನ್ಸ್ ಟು 0 ಅಂದರೆ ಹೆಚ್ ವ್ಯಾಲ್ಯೂ ಈಸ್ ಅಪ್ರೋಚಿಂಗ್ 0 ಅಂದರೆ ಹೆಚ್ಚು 0 ಆಗ್ತಿದ್ದಂಗೆಲ್ಲ, ಸಪೋಸ್ ದಿಸ್ ಇಸ್ ದ ಪಾಯಿಂಟ್ ಪಿ, ದಿಸ್ ಇಸ್ ದ ಪಾಯಿಂಟ್ ಪಿ, ದಿಸ್ ಇಸ್ ದ ಪಾಯಿಂಟ್ ಕ್ಯೂ. ಪಿ ಮತ್ತು ಕ್ಯೂ ಒಂದೇ ಆಗುತ್ತೆ ತಾನೆ. ಯಾಕೆ? ಇವ್ರ ಮಧ್ಯೆ ಇರೋ ಡಿಸ್ಟೆನ್ಸ್, ಈ ಹೆಚ್ ಡಿಸ್ಟೆನ್ಸು 0 ಆಗ್ತಿದೆ ಅಂತಂದರೆ ಈ ಲೈನು ಕೋಇನ್ಸೈಡ್ ಆಗುತ್ತಾ? ಕೋಇನ್ಸೈಡ್ ಆಯಿತು ಅಂದರೆ ಇವ್ರ ಮಧ್ಯೆ ಡಿಸ್ಟೆನ್ಸೇ ಇಲ್ಲ ಅಂದರೆ ಇವೆರಡು ಪಾಯಿಂಟ್ ಒಂದೇ ತಾನೆ. ಎಸ್ ಆರ್ ನೋ? ಸೊ ದೇರ್ ಫೋರ್ ಈ ಪಾಯಿಂಟಿಗೆ ನಾನು ಡೆರಿವೇಟಿವ್ ಬರಿಬೇಕು ಅಂತ ಹೇಳಿದಾಗ ನಾವೇನು ಮಾಡ್ತೀವಿ? ಎಫ್ ಡ್ಯಾಶ್ ಆಫ್ ಎ ಇಸ್ ಈಕ್ವಲ್ ಟು ಈ ಡಿಸ್ಟೆನ್ಸು ಮೈನಸ್ ಈ ಡಿಸ್ಟೆನ್ಸು ಡಿವೈಡೆಡ್ ಬೈ ಹೆಚ್ ಅಂತ ಬರ್ಕೊಂಡ್ವಿ. ಈಗ ಮ್ಯಾಮ್ ಇದು ಎಲ್ಲಿಂದ ಬಂತು ಅಂತ ಅಂದರೆ, ಲೆಟ್ ಮಿ ಟೆಲ್ ಯು. ಈ ಪಿ ಕ್ಯೂ ಇದೆಯಲ್ಲ, ಈ ಪಿ ಕ್ಯೂ ಸಪೋಸ್ ನಾನು ಇದನ್ನು ಜಾಯಿನ್ ಮಾಡಿದ್ರೆ, ಈಗ ಸದ್ಯಕ್ಕೆ ಕರ್ವ್ ಇದೆ, ಬಟ್ ನಾನು ಜಾಯಿನ್ ಮಾಡಿಬಿಟ್ರೆ ನನಗೇನು ಸಿಗುತ್ತಿದ್ದು? ಲೈನ್. ನಾವು ಇದರಲ್ಲಿ ಸ್ಟ್ರೇಟ್ ಲೈನ್ಸಲ್ಲಿ ಕಲ್ತಿದ್ದೀವಿ. ಏನು ಕಲ್ತಿದ್ದೀವಿ? ಪಿ ಕ್ಯೂ ಲೈನಿಂದು ಲೆಂತ್ ಏನು ಬರುತ್ತೆ ನಿಮಗೆ? ಸ್ಲೋಪ್ ಫಾರ್ಮುಲಾ ಕಲ್ತಿದ್ದೀರಾ? ಸ್ಲೋಪ್ ಆಫ್ ಪಿ ಕ್ಯೂ ಇಸ್ ಈಕ್ವಲ್ ಟು y2 minus y1 divided by x2 minus x1. Yes or no? y2 minus y1 is equal to divided by x2 minus x1. So y2 ಅಂತಂದ್ರೆ ಇಲ್ಲಿ ಏನಿದೆ? y2 f of a plus h, y1 ಅಂದ್ರೆ f of a. ಸೊ ಅದನ್ನೇ ನಾನು ಇಲ್ಲಿ ಹಾಕ್ತಿರೋದು. ಏನು ಹಾಕ್ತೀನಿ? ಸ್ಲೋಪ್ ಆಫ್ ಪಿ ಕ್ಯೂ ಇಸ್ ಈಕ್ವಲ್ ಟು f of a plus h minus f of a divided by x2 minus x1 means a plus h minus a, which is equal to f of a plus h minus f of a divided by a cancel h ಅಷ್ಟೇ. ಅದೇ ತಾನೇ ಫಾರ್ಮುಲಲ್ಲಿ ಇರೋದು ನಮ್ಮ ಹತ್ರ. ಎಸ್ ಆರ್ ನೋ? ಎಸ್ ಆರ್ ನೋ? ಆ್ಯಂಡ್ ನನಗೆ ಈ ಪಾಯಿಂಟ್ ಅಷ್ಟೇ ಬೇಕು ಅಂದಾಗ ಇವೆರಡರ ಡಿಸ್ಟೆನ್ಸ್ ನಾನೇನು ಮಾಡಿದೆ? ಯಾವಾಗಲೇ ಅಪ್ರೋಚಿಂಗ್ ಟು 0 ಮಾಡಿದೆ, ಹೌದಲ್ವ? ಸೊ ಅದನ್ನು ನಾವಿಲ್ಲಿ ಬರೆಯೋದು ಹೇಗೆ ಅಂತ ಅಂದರೆ, ಹೌ ವಿಲ್ ಯು ರೈಟ್? ವೆನ್ ಯು ಅಪ್ಲೈ ಲಿಮಿಟ್ h tends to 0, limit h tends to 0, slope of PQ is equal to limit h tends to 0 f of a plus h minus f of a divided by h. ಇದು ಹೆಂಗೆ ಬಂತು ಅನ್ನೋದು ಗೊತ್ತಾಯ್ತು ತಾನೆ? ಬಿಕಾಸ್ ಆಫ್ ಸ್ಲೋಪ್ ಫಾರ್ಮುಲಾ. ಸ್ಲೋಪ್ ಆಫ್ 2 ಪಾಯಿಂಟ್ಸ್ ಗೊತ್ತಿದ್ರೆ ಸ್ಲೋಪ್ ನಾವು ಆರಾಮಾಗಿ ಹೇಳ್ಬೋದು, ಹೌದಲ್ವಾ? ಸ್ಟ್ರೇಟ್ ಲೈನ್ಸಲ್ಲಿ ಕಲ್ತಿದ್ದೀವಿ. ಎಸ್ ಆರ್ ನೋ? ಈಗ ದಿಸ್ ಈಸ್ ಓಕೆ. ನಾವು ಆ್ಯಸ್ h tends to 0, ನಾನೇನು ಹೇಳಿದೆ ಈಗ ತಾನೆ? ಹ್ಯಾಸ್ h tends to 0, ಇವೆರಡೂ ಪಾಯಿಂಟ್ ಕನ್ವರ್ಟ್ ಆಗಿ ಒಂದೇ ಪಾಯಿಂಟ್ ಆಗುತ್ತೆ. ಎಸ್ ಆರ್ ನೋ? ನಾವು ಟೆಲ್ ಮಿ ಒನ್ ಥಿಂಗ್, ಒಂದೇ ಪಾಯಿಂಟ್ ಆಯಿತು ಅಂತ ಅಂದರೆ ಈ ಲೈನ್ ನಮಗೇನಾಗುತ್ತೆ ಹೇಳಿ? ಒಂದು ಕರ್ವಿಗೆ ಒಂದೇ ಪಾಯಿಂಟ್ ಹಿಂಗೆ ಪಾಸ್ ಆಗ್ತಾ ಇದ್ರೆ, ಒಂದು ಕರ್ವಿಗೆ ಒಂದು ಲೈನು ಒಂದು ಪಾಯಿಂಟ್ ಹತ್ರ ಮಾತ್ರ ಟಚ್ ಆಗಿ ಪಾಸ್ ಆದರೆ ಈ ಲೈನ್ನ ನೀವೇನಂತ ಕರಿತೀರಾ? ಟ್ಯಾಂಜೆಂಟ್. ಎಸ್ ಆರ್ ನೋ? ಅದಕ್ಕೆ ನೀವು ಫಿಸಿಕ್ಸಲ್ಲೂ ಕಲಿತೀರಾ ಸ್ಲೋಪ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ. ಈವನ್ ನಿಮ್ಮ ಐ ಥಿಂಕ್ ಸೆಕೆಂಡ್ ಇಯರಲ್ಲಿ ಟಾಪಿಕ್ ಇದೆ, ಸೆಕೆಂಡ್ PUC ಟಾಪಿಕ್. ಸ್ಲೋಪ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತೇಳಿ. ಅರ್ಥ ಆಯ್ತಲ್ಲ? ಸೊ ಟ್ಯಾಂಜೆಂಟ್ ಇಸ್ ಈಕ್ವಲ್ ಟು ಸ್ಲೋಪ್ ಅಂತ ಕಲಿಯೋದೇ ಕಾನ್ಸೆಪ್ಟು, ಕರೆಕ್ಟಾ? ಸೊ ದಟ್ ಈಸ್ ನಥಿಂಗ್ ಬಟ್ ವೆನ್ ಹೆಚ್ ಈಸ್ ಅಪ್ರೋಚಿಂಗ್ 0, ಇಟ್ ಬಿಕಮ್ಸ್ ಓನ್ಲಿ ಸಿಂಗಲ್ ಪಾಯಿಂಟ್. ವೆನ್ ಇಟ್ ಬಿಕಮ್ಸ್ ಸಿಂಗಲ್ ಪಾಯಿಂಟ್, ದಿಸ್ ಈಸ್ ನಥಿಂಗ್ ಬಟ್ ಟ್ಯಾಂಜೆಂಟ್ ಟು ದಿಸ್ ಕರ್ವ್.
ಓಕೆ, ಸೊ ದ್ಯಾಟ್ ಯು ಮಸ್ಟ್ ನೋ ಇಟ್. ಹಂಗಂದರೆ ಇದಿರೋದು ಈಗ ಇದೆಯಲ್ಲ, ಇದು ಹೇಗೆ ಚೇಂಜ್ ಆಗುತ್ತೆ ಅಂತ ಅಂದರೆ, ಲೆಟ್ ಮಿ ಜಸ್ಟ್ ಟರ್ನ್ ದ ಶೀಟ್. ಇದು ಚೇಂಜ್ ಆಗೋದು ಹೆಂಗೆ ಅಂದರೆ, ಲಿಮಿಟ್ h ಟೆನ್ಸ್ ಟು 0 ಏನಿತ್ತು ನಮ್ಮ ಹತ್ರ ಆವಾಗಲೇ, ಸ್ಲೋಪ್ ಆಫ್ ಪಿ ಕ್ಯೂ ಈಸ್ ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0 ಡಿವೈಡೆಡ್ ಬೈ h. ಕರೆಕ್ಟಾ? ರೈಟ್. ಈಗ ನಾನೇನು ಹೇಳಿದೆ, ಹೆಚ್ಚು 0ಗೆ ಅಪ್ರೋಚ್ ಆದಾಗ ಎರಡು ಸೇರಿ ಒಂದೇ ಪಾಯಿಂಟ್ ಆಗುತ್ತೆ, ಒಂದೇ ಪಾಯಿಂಟ್ ಒಂದು ಕರ್ವಿಂದ ಟಚ್ ಆಗಿ ಒಂದು ಲೈನ್ ಪಾಸ್ ಆಗ್ತಿದೆ, ಅದನ್ನು ಟ್ಯಾಂಜೆಂಟ್ ಅಂತ ಕರಿತೀರ, ಹೌದಲ್ವಾ? ಸೊ ದೇರ್ ಫೋರ್ ದಟ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಟ್ ದ ಪಾಯಿಂಟ್, ಯಾವ ಪಾಯಿಂಟ್ ನಾವು ಮಾತಾಡ್ತಿರೋದು ಇಷ್ಟೊತ್ತಿಂದ, ಎ ಪಾಯಿಂಟಿಗೆ ತಾನೆ, ಹೌದಲ್ವಾ? ಅದು ಕೊಲ್ಯಾಪ್ಸ್ ಆಗಿಬಿಟ್ಟು ಇಲ್ಲಿಗೆ ಬಂದರೆ, ಕೊಲ್ಯಾಪ್ಸ್ ಆಗಿಬಿಟ್ಟು ಬರೋದು ಪಿ ಪಾಯಿಂಟ್ ಹತ್ರ. ಪಿ ಪಾಯಿಂಟ್ ಅಂದರೆ ವಾಟ್ ಈಸ್ ದ ಕೋಆರ್ಡಿನೇಟ್? ಎ, ಹೌದಲ್ವಾ? ಸೊ ದೇರ್ ಫೋರ್ ಅಟ್ ಪಾಯಿಂಟ್ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಅಂದರೆ, ನಾವು ಡಿನೋಟ್ ಮಾಡೋದು ಹೆಂಗೆ, ಎಫ್ ಡ್ಯಾಶ್ ಆಫ್ ಎ ಅಂತ ಡಿನೋಟ್ ಮಾಡ್ತೀವಿ. ಸೊ ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ದಿಸ್ ಒನ್, ದಿಸ್ ಈಸ್ ಈಕ್ವಲ್ ಟು ದಿಸ್ ಒನ್. ದೇರ್ ಫೋರ್ ನಾನು ಏನು ಕನ್ಕ್ಲೂಡ್ ಮಾಡ್ತೀನಿ ಅಂದರೆ, ಎಫ್ ಡ್ಯಾಶ್ ಆಫ್ ಎ ಈಸ್ ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0 f of a plus h minus f of a divided by f dash of a. Divided by h. Very sorry. Okay. So, ಇದು ಬಂದ್ಬಿಟ್ಟು ನಿಮ್ಮ derivative definition in the exact geometrical meaning. ಓಕೆ, ಸೊ ದಿಸ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದು ನಿಮಗೇನು ಎಕ್ಸಾಮಲ್ಲಿ ಎಲ್ಲೂ ಕೇಳೋದಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ಅದು ಯಾಕೆ, ಎಲ್ಲಿಂದ ಬಂತು, ಹಿಂಗೆ ಮೈನಸ್ ಯಾಕೆ ಬಂತು, ಏನಾಯಿತು ಅಂತೇಳಿ ಗೊತ್ತಿರಬೇಕು. ಆ್ಯಂಡ್ ದಿಸ್ ಫಾರ್ಮುಲಾ ವೆನ್ ಯು ರೈಟ್ ಇಟ್ ಇನ್ ಟರ್ಮ್ಸ್ ಆಫ್ ಎಕ್ಸ್, ಅಂದರೆ ಜನರಲಾಗಿ ಬರೆಯೋಕೆ ಹೋಗ್ತಿರಲ್ಲ, ಇನ್ ಟರ್ಮ್ಸ್ ಆಫ್ ಎಕ್ಸ್, ಅವಾಗ ಇದನ್ನು ಏನಂತ ಕರೀತೀರಾ, ಫಸ್ಟ್ ಪ್ರಿನ್ಸಿಪಲ್. ಸೊ ನಿಮಗೇನು ಮಾಡ್ತಾರೆ ಅಂದರೆ, ಕೆಲವೊಂದು ಕ್ವೆಶನ್ಸ್ನ ಏನು ಮಾಡಿ, ಫೈಂಡ್ ದ ಡೆರಿವೇಟಿವ್ ಅಂತ ಕೇಳಿಬಿಟ್ಟು ಏನು ಮಾಡ್ತಾರೆ, ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಬೈ ಫಸ್ಟ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಬೈ ಫಸ್ಟ್ ಪ್ರಿನ್ಸಿಪಲ್ ಅಥವಾ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಅಂತ ಏನಾದರೂ ಕೊಟ್ಟರೆ ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಕಂಡುಹಿಡಬೇಕು. ಇನ್ ಕೇಸ್ ಕೊಡಲಿಲ್ಲ ಅಂದರೆ ಮ್ಯಾಮ್, ಅವ್ರು ಜಸ್ಟ್ ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಏನೋ ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟರು, ಅವಾಗ ಏನು ಮಾಡಬೇಕು ಅಂತ ಅಂದರೆ, ಅವಾಗ ಬೇರೆ ಫಾರ್ಮುಲಾಗಳಿದ್ದಾವೆ, ಅದನ್ನು ನಾನು ಈಗ ನಿಮಗೆ ಮುಂದೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಲ್ಲ? ಓಕೆ, ಸೊ ಎಫ್ ಆಫ್ ಎಕ್ಸ್ ನಿಮಗೇನಿರುತ್ತೆ, ಇನ್ನೊಂದು ಕೆಲವರು ಸ್ಟೂಡೆಂಟ್ಸಿಗೆ ಇನ್ನು ಮೇಜರ್ ಡೌಟ್ ಏನಿರುತ್ತೆ ಅಂದರೆ, ಮ್ಯಾಮ್ ಎಫ್ ಆಫ್ ಎಕ್ಸ್ ಓಕೆ ಮ್ಯಾಮ್, ನೀವು ಹೇಳಿದ್ರಿ ಏನೋ ಕೊಟ್ಟಿರ್ತಾರೆ ಅವರೇ ಅಂತ, ಇದೆಲ್ಲಿಂದ ಬರುತ್ತೆ, h ಟೆನ್ಸ್ ಟು 0 ಓಕೆ, ಅದನ್ನು ಓಕೆ, ಬಟ್ ಎಫ್ ಆಫ್ ಎ ಪ್ಲಸ್ ಹೆಚ್ ಕಂಡುಹಿಡಿಬೇಕಲ್ಲ, ಅದನ್ನು ಹೇಗೆ ಕಂಡುಹಿಡಿಯೋದು ನಾವು ಅಂತಂದರೆ, ಐ ವಿಲ್ ಟೆಲ್ ಯು. ಸಿ, ಸಪೋಸ್ ಯು ಆರ್ ಹ್ಯಾವಿಂಗ್ ಸಮ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ತಗೊಳ್ಳೋಣ, ಎಕ್ಸ್ ಸ್ಕ್ವೇರ್ ಅಂತ ಅನ್ಕೊಳ್ಳೋಣ. ಇದನ್ನು ಟ್ರೈ ಮಾಡಿ ಒಂದು ಎಕ್ಸಾಂಪಲನ್ನು ನೋಡೇ ಬಿಡೋಣ. ಓಕೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಕೊಟ್ರಪ್ಪ. ಈಗ ನಿಮಗೇನು ಹೇಳಿದ್ರು, ಫೈಂಡ್ ದ ಡೆರಿವೇಟಿವ್ ಆಫ್ ದಿಸ್. ಫೈಂಡ್ ದ ಡೆರಿವೇಟಿವ್, ಇದು ಎಕ್ಸಾಂಪಲ್ ಇರಬೇಕು ಅನ್ಸುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಫೈಂಡ್ ದ ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ. ಓಕೆ, ಸೊ ಎಸ್, ನಿಮ್ಮ ಎಕ್ಸಾಂಪಲ್ ಇದೆ ಇದು ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಫೈಂಡ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಇಸ್ಕೊಂಡು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ರಪ್ಪ, ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಅಂತಾನೆ ಅನ್ಕೊಳ್ರಿ, ಯಾಕಂದರೆ ಬೇರೆದೇನು ಕಲ್ತಿಲ್ಲ ಸದ್ಯಕ್ಕೆ, ರೈಟ್? ಸೊ ವಾಟ್ ಡು ವಿ ನೋ, f dash of x is equal to limit, we know that f dash of x is equal to this one, limit h tends to 0 f of x plus h minus f of x divided by h. ಈಗ ಕೆಲವೊಬ್ಬರಿಗೆ ಅದು ಡೌಟ್, ಮ್ಯಾಮ್ ಇಲ್ಲಿ ಎ ಬರ್ಸಿದ್ದೀರಾ, ಇಲ್ಲಿ ಎಕ್ಸ್ ಬರ್ದಿದ್ದೀರಾ. ಸಿ, ಎ ಅಂತ ಅಂದರೆ ಅವರು ಅಟ್ ಅಂತ ಪರ್ಟಿಕ್ಯುಲರ್ ಪಾಯಿಂಟ್ ಕೊಟ್ಟರೆ, ಅಟ್ ಎ ಇಸ್ ಈಕ್ವಲ್ ಟು ಆರ್ ಅಟ್ ದ ಪಾಯಿಂಟ್ 2, ಅಟ್ ದ ಪಾಯಿಂಟ್ 4 ಆ ಥರ ಕೊಟ್ಟಿದ್ರೆ ಎ ತಗೊಳ್ರಿ, ಕೊಡಲಿಲ್ಲ ಅಂದರೆ ಜನರಲ್ಲೇ ತಗೋಬೇಕು ನಾವು. ಅರ್ಥ ಆಯ್ತಲ್ಲ? ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್, ಈಗ ಇದು ಓಕೆ ನನಗೆ. ಈಗ ಎಫ್ ಆಫ್ ಎಕ್ಸ್ ಅಂದರೆ ಗೊತ್ತು, ಎಫ್ ಆಫ್ ಎಕ್ಸ್ ಅಂದರೆ ಏನು, ಎಕ್ಸ್ ಸ್ಕ್ವೇರ್. ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಬೇಕಲ್ಲ, ಹೆಂಗೆ ಕಂಡುಹಿಡ್ತೀರಾ? ಸಿಂಪಲ್, ಎಫ್ ಆಫ್ ಎಕ್ಸ್ ಏನಿದೆಯೋ ಆ ಜಾಗದಲ್ಲಿ ಇಲ್ಲಿ ನೋಡಿ, ಎಕ್ಸ್ ಇರೋ ಜಾಗದಾಗೆ ರೀಪ್ಲೇಸ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಹೆಚ್. ಓಕೆ, ಸೊ ಏನಾಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇತ್ತು ತಾನೆ, ಬಟ್ ಎಕ್ಸ್ ಈಸ್ ರೀಪ್ಲೇಸ್ಡ್ ಬೈ ಎಕ್ಸ್ ಪ್ಲಸ್ ಹೆಚ್. ಓಕೆ, ಸೊ ಇಲ್ಲೂ ಕೂಡ ಅಷ್ಟೇ ನಾನು ಹೇಳ್ತಿದ್ದು ನಿಮಗೆ, ಏನು ಕೊಟ್ಟಿರ್ತಾರಲ್ಲ, ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರ, ಎಫ್ ಆಫ್ ಎಕ್ಸಿಂದ ಎಫ್ ಆಫ್ ಎ ಕಂಡುಹಿಡಿರಿ. ಹೆಂಗೆ, ರೀಪ್ಲೇಸ್ ಎಕ್ಸ್ ಬೈ ಎ, ಅದು ಯಾವ ಪಾಯಿಂಟ್ ಕೊಟ್ಟಿದ್ದಾರೆ ಅದನ್ನ ತಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡಿರಿ, ಎಕ್ಸ್ ಇರೋ ಜಾಗದಲ್ಲಿ ಎ ಸಬ್ಸ್ಟಿಟ್ಯೂಟ್ ಮಾಡಿ. ಹಾಗಾದರೆ ಎಫ್ ಆಫ್ ಎ ಪ್ಲಸ್ ಹೆಚ್ ಹೆಂಗೆ ಸಿಗುತ್ತೆ? ಸಿಂಪಲ್, ರೀಪ್ಲೇಸ್ ಎಕ್ಸ್ ಬೈ ಎ ಪ್ಲಸ್ ಹೆಚ್. ನಿಮಗೆ ಕೊಟ್ಟಿರೋ ಎಫ್ ಆಫ್ ಎಕ್ಸಲ್ಲಿ ಎಕ್ಸ್ನ ರೀಪ್ಲೇಸ್ ಮಾಡಿಬಿಟ್ಟು ಎ ಪ್ಲಸ್ ಹೆಚ್ ಬರ್ಕೊಳ್ರಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಸೇಮ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ, ನಿಮಗೇನು ಸಿಗುತ್ತೆ ನೋಡಿ, ಲಿಮಿಟ್
h ಟೆಂಡ್ಸ್ ಟು 0, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂತಂದರೆ ಏನು ಸಿಕ್ತು ನಮಗೆ, ಎಕ್ಸ್ ಪ್ಲಸ್ ಹೆಚ್ ಹೋಲ್ ಸ್ಕ್ವಯರ್ ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಹೆಚ್ ಈಸ್ ಈಕ್ವಲ್ ಟು ಏನು ಸಿಗುತ್ತೆ, ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮೈನಸ್ ಎಕ್ಸ್ ಸ್ಕ್ವೇರ್. 2ab ಅಂದರೆ 2hx ಅಲ್ವಾ, 2h ಇಂಟು ಎಕ್ಸ್, ಅದು h ಪವರ್ ಎಕ್ಸ್ ಅಲ್ಲ, ದಯವಿಟ್ಟು ಹಂಗೆ ಅನ್ಕೋಬೇಡಿ, ರೈಟ್. ಓಕೆ, ಸೊ ಯು ಗಾಟ್ ದಿಸ್. ದೆನ್ ವಾಟ್ ವಿಲ್ ಯು ಡೂ, ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, therefore what remains, limit h tends to 0, h ಸ್ಕ್ವೇರ್ ಪ್ಲಸ್ 2h ಇಂಟು ಎಕ್ಸ್ ಡಿವೈಡೆಡ್ ಬೈ h. ಈಗ ನಾನು h tends to 0 ನಾನು ಲಿಮಿಟ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಮೆಥಡ್ ಏನು, ಸಬ್ಸ್ಟಿಟ್ಯೂಷನ್, ಕರೆಕ್ಟಾ? ಸಬ್ಸ್ಟಿಟ್ಯೂಟ್ ಮಾಡಿರಿ, ಎಚ್ನ 0 ಹಾಕಿದರೆ ಡಿನಾಮಿನೇಟರಲ್ಲಿ 0 ಬರುತ್ತೆ, ಫಂಕ್ಷನಿಗೆ ತೊಂದರೆ ಆಗುತ್ತೆ. ಸೊ ನಾನು 0 ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ, ಎಸ್ ಆರ್ ನೋ? ಸೊ ದೇರ್ಫೋರ್ ವಾಟ್ ವಿಲ್ ಐ ಡೂ, ಐ ವಿಲ್ ನಾಟ್ ಸಬ್ಸ್ಟಿಟ್ಯೂಟ್ 0 ಇಯರ್. ಓಕೆ, ಐ ವಿಲ್ ನಾಟ್ ಸಬ್ಸ್ಟಿಟ್ಯೂಟ್ 0. ದೆನ್ ಹಂಗಂದ್ರೆ ಇನ್ನೇನಾದ್ರು ಮಾಡ್ಬೋದಲ್ಲ, ಆರಾಮಾಗಿ ಮಾಡ್ಬೋದು. ಹೆಚ್ಚು ಕಾಮನ್ ತೆಗಿಬೋದಾ? ನನಗೆ ಡಿನಾಮಿನೇಟ್ರಲ್ಲಿ ಇದ್ದರೆ ತೊಂದರೆನಾ, ಕ್ಯಾನ್ಸಲ್ ಔಟ್ ಮಾಡೋಣ. ಕ್ಯಾನ್ಸಲ್ ಮಾಡೋಕ್ಕೆ ನನ್ನ ಹತ್ರ ಇದೆ ಎಕ್ಸ್ಟ್ರಾ. ಹೆಚ್ಚು ಕಾಮನ್ ತೆಗೆದ್ರೆ ಹೆಚ್ ಇಂಟು ಹೆಚ್ ಸ್ಕ್ವೇರು 2x ಇಂಟು ಹೆಚ್ ಅಂದರೆ 2xh ವಾಪಸ್ ಬರುತ್ತೆ ನನಗೆ. ಸೊ ಏನು ತೊಂದರೆ ಇಲ್ಲ. ಈಗ ಹೆಚ್ ಕ್ಯಾನ್ಸಲ್ ಮಾಡಿರಿ. ಈಗ ನಿಮ್ಮ ಹತ್ರ ಉಳಿಯೋದೇನು, ಲಿಮಿಟ್ ಹೆಚ್ ಟೆಂಡ್ಸ್ ಟು 0, ಹೆಚ್ ಪ್ಲಸ್ 2x ವಿಚ್ ಈಸ್ ಈಕ್ವಲ್ ಟು ವಾಟ್ ನಾವು. ಈಗ ಹೆಚ್ ಟೆಂಡ್ಸ್ ಟು 0 ಹಾಕ್ಬೋದಲ್ಲ, ಸೊ ಹಾಕಿದರೆ ನನಗೆ 0 ಪ್ಲಸ್ 2x ವಿಚ್ ಈಸ್ ಈಕ್ವಲ್ ಟು 2x. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಯಿತು, 2x. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕಲಿಬೇಕಾಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಇದ್ದಾವೆ, ದಯವಿಟ್ಟು ಅವನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ರೈಟ್. ನೆಕ್ಸ್ಟ್, ಕಮಿಂಗ್ ಟು ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಆಲ್ಜಿಬ್ರಾ ಆಫ್ ಡಿರವೇಟಿವ್ಸ್. ಐ ಥಿಂಕ್ ಸೊ ಅದೇ ಇರಬೇಕು ನಿಮಗೆ ಟಾಪಿಕ್ಕು. ನೆಕ್ಸ್ಟು, ಅಥವಾ ಇನ್ನು ಫಾರ್ಮುಲಾ ನೀವು ಕಂಡುಹಿಡ್ತೀರಾ ಅಂತ ಅಂದರೆ ಸಾಲ್ವ್ ಮಾಡ್ತೀರಾ ಅಂದರೆ ಸಾಲ್ವ್ ಮಾಡ್ಬೋದು. ಎಕ್ಸಾಂಪಲ್ಸಿಂದ ನಿಮಗೆ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಏನು ಬರುತ್ತೆ, ಆಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್. ಆಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್. ಓಕೆ, ಸೊ ಲಿಮಿಟ್ಸಲ್ಲಿ ನೀವು ಹೆಂಗೆ ಆಲ್ಜಿಬ್ರಾ ಕಲ್ತಿದ್ರಿ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಪ್ರಾಡಕ್ಟ್ ಆ್ಯಂಡ್ ಕೋಶಂಟು, ಅದೇ ಥರ ಇದರಲ್ಲೂ ಬರುತ್ತೆ ನಿಮಗೆ ಆಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್ ಅಂತೇಳಿ. ಸೊ ಇದರಲ್ಲಿ ಏನು ಮಾಡ್ತೀರಾ ಅಂದರೆ ಸಿಂಪಲ್, ಜಸ್ಟ್ ಲೈಕ್ ಲಿಮಿಟ್ಸು, ಎರಡು ಫಂಕ್ಷನ್ ಫಸ್ಟು ಕನ್ಸಿಡರ್ ಮಾಡೋಣ. ಅಂದರೆ ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ ಏನು, ನಮಗೆ ಎರಡು ಫಂಕ್ಷನ್ಸು. ಅರ್ಥ ಆಯ್ತಲ್ಲ? ಸಚ್ ದಟ್ ಅದ್ರದ್ದು ಡೆರಿವೇಟಿವ್ ಎಕ್ಸಿಸ್ಟ್, ಅಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗಬೇಕಂತ ಹೇಳ್ತೀವಲ್ಲ, ಅದೇ ಥರ ಇವೆರಡು ಫಂಕ್ಷನಿಗೆ ಡೆರಿವೇಟಿವ್ ಎಕ್ಸಿಸ್ಟ್ ಆಗಬೇಕು. ಓಕೆ, ಡೆರಿವೇಟಿವ್ನ ನಾವು ಡಿನೋಟ್ ಮಾಡೋದು ಹೇಗೆ, ಎಫ್ ಡ್ಯಾಶ್ ಆಫ್ ಎಕ್ಸ್. ಈಗ ಜಿ ಆಫ್ ಎಕ್ಸಿಗೆ ಹೇಳ್ಬೇಕಂದ್ರೆ ಜಿ ಡ್ಯಾಶ್ ಆಫ್ ಎಕ್ಸ್, ಆ ಥರ. ಓಕೆ, ಸೊ ಡೆರಿವೇಟಿವ್ ಎಕ್ಸಿಸ್ಟ್. ದೆನ್ ಅಡಿಷನ್ ಪ್ರಾಪರ್ಟಿ ಅಲ್ಲಿ ನಾವೇನು, ಡೆರಿವೇಟಿವ್ ಆಫ್ ಸಮ್ ಆಫ್ ದಿ ಫಂಕ್ಷನ್ಸ್, ಎರಡು ಫಂಕ್ಷನ್ ಇಂದ ಸಮ್ ಮಾಡಿಬಿಟ್ಟು ಡೆರಿವೇಟಿವ್ ಕಂಡು ಹಿಡಿತೀವಲ್ಲ, ಅದನ್ನು ಸಪ್ರೇಟಾಗಿ ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಹೌ ಈಸ್ ಇಟ್ ರಿಟರ್ನ್, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್. ಈ ಪ್ರಾಪರ್ಟಿ ಸ್ವಲ್ಪ ಗಮನ ಕೊಟ್ಟು ನೋಡಿ, ಯಾಕೆ ಅಂತ ಅಂದರೆ ಇವು ನಿಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಜಿ ಆಫ್ ಎಕ್ಸ್ ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂದರೆ ಸಪ್ರೇಟಾಗಿ ನಾವು ಡೆರಿವೇಟಿವ್ ಕೂಡ ಕಂಡು ಹಿಡಿಬಹುದು. ರೈಟ್. ನೆಕ್ಸ್ಟ್ ಸೆಕೆಂಡ್ ಏನಿದೆ, ಡಿ ಬೈ ಡಿ ಎಕ್ಸ್ ಆಫ್ ಸಬ್ಟ್ರಾಕ್ಷನಿಗೆ ಮಾಡಿದ್ರೆ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಜಿ ಆಫ್ ಎಕ್ಸ್. ಇವೆರಡಂತೂ ಎಲ್ಲರೂ ಮಾಡ್ತಾರೆ, ಏನು ತೊಂದರೆ ಇಲ್ಲ. ವೆರಿ ಇಂಪಾರ್ಟೆಂಟ್ ಇರೋದು ಯಾವುದು ಅಂತ ಅಂದರೆ ಈ 3, 4, 5 ಮೂರು ಇನ್ನೂ ಹೇಳ್ತೀನಲ್ಲ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಡಿ ಬೈ ಡಿ ಎಕ್ಸ್ ಇನ್ನೊಂದು ಮಿಸ್ ಮಾಡಿದೆ ಏನು, ಓಕೆ, ನಿಮಗೆ ಆವಾಗಲೇ ಏನು ಎಕ್ಸಾಂಪಲ್ ಹೇಳ್ಕೊಟ್ನಲ್ಲ, ಆ ಎಕ್ಸಾಂಪಲಲ್ಲಿ ಈ ಎಕ್ಸಾಂಪಲಲ್ಲಿ ಅಟ್ ಸರ್ಟನ್ ಪಾಯಿಂಟ್ ಅಂದರೆ ಒಂದು ಇದು ಜನರಲ್ ಆಗಿ ಹೇಳ್ದೆ, ಅದೇ ಥರ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಏನೋ ಪಾಯಿಂಟ್ ಕೊಟ್ಟಿದ್ರೆ ಹೆಂಗೆ ಸಾಲ್ವ್ ಮಾಡ್ತೀರಾ ಅನ್ನೋದು ಬೇಕು. ಅದೊಂದು ಎಕ್ಸಾಂಪಲ್ ಹೇಳ್ಕೊಟ್ಬಿಡ್ತೀನಿ ನಿಮಗೆ. ಓಕೆ, ಡೋಂಟ್ ವರಿ. ಕಮಿಂಗ್ ಬ್ಯಾಕ್ ಟು ದಿಸ್ ಒನ್, ಪ್ರಾಡಕ್ಟ್ ಇದ್ದರೆ ನೀವು ಲಿಮಿಟ್ಸಲ್ಲಿ ಮಾಡ್ದಂಗೆ ಡಿ ಬೈ ಡಿ ಲಿಮಿಟ್ ಎಫ್ ಆಫ್ ಎಕ್ಸ್ ಇಂಟು ಲಿಮಿಟ್ ಜಿ ಆಫ್ ಎಕ್ಸ್ ಆ ಥರ ಅಲ್ಲ. ಇಲ್ಲಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಒಂದು ಫಂಕ್ಷನಿಂದು ನಾನು ಡೆರಿವೇಟಿವ್ ಕಂಡುಹಿಡಿತೀನಿ, ಇಂಟು ಎರಡನೇ ಫಂಕ್ಷನ್ನ ಹಾಗೆ ಬರ್ಕೋತೇನೆ, ಪ್ಲಸ್ ಹಾಕಿಬಿಟ್ಟು ಈಗ ಎರಡನೇ ಫಂಕ್ಷನ್ನಿಂದು ಡೆರಿವೇಟಿವ್ ಕಂಡುಹಿಡಿತೀನಿ, ಫಸ್ಟ್ ಫಂಕ್ಷನ್ನ ಹಾಗೆ ಬರಿತೀನಿ. ಇದು ನೀಟಾಗಿ ನೆನ್ಪಿಟ್ಕೋಬೇಕು ನೀವು. ಅರ್ಥ ಆಯ್ತಲ್ಲ? ಓಕೆ, ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್ ಪ್ರಾಪರ್ಲಿ.
ನೆಕ್ಸ್ಟ್ ಸಿಮಿಲರ್ಲಿ ಫೋರ್ತ್ ಪ್ರಾಪರ್ಟಿ ಈಸ್ ಫಾರ್ ಕೋಶಂಟ್. ಸೊ ದಿಸ್ ಈಸ್ ಕೋಶಂಟ್ ರೂಲ್. ಇದನ್ನ ಹೇಗೆ ಮಾಡ್ತೀರಾ ಅಂದರೆ ಇಲ್ಲೂ ಅಷ್ಟೇ ನೀವು ಲಿಮಿಟ್ಸಲ್ಲಿ ಮಾಡಿದಂಗೆ ಲಿಮಿಟ್ ನ್ಯೂಮರೇಟರ್ಗೆ ಒಂದ್ಸತಿ ಡಿನಾಮಿನೇಟರ್ಗೆ ಒಂದ್ಸತಿ ಹಾಕಂಗಿಲ್ಲ. ಇಲ್ಲಿ ಏನು ಮಾಡ್ತೀರಾ ಅಂತ ಅಂದರೆ d/dx ಆಫ್ ಫಸ್ಟ್ ಫಂಕ್ಷನ್ ಓಕೆ ಇಂಟು ಸೆಕೆಂಡ್ ಫಂಕ್ಷನ್ ಹಾಗೆ ಬರೆದು ಮೈನಸ್ ಫಸ್ಟ್ ಫಂಕ್ಷನ್ ಹಾಗೆ ಬರೆದು ಸೆಕೆಂಡ್ ಫಂಕ್ಷನ್ ಇಂದು ಡೆರಿವೇಟಿವ್ ಕಂಡುಹಿಡಿತೀರಿ. ಡಿವೈಡೆಡ್ ಬೈ ಡಿನಾಮಿನೇಟರ್ ಇತ್ತಲ್ಲ ಆ ಡಿನಾಮಿನೇಟರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಅರ್ಥ ಆಯ್ತಲ್ಲ? ಸೊ ಇದನ್ನು ನೀವು ಸ್ವಲ್ಪ ದಯವಿಟ್ಟು ನೀಟಾಗಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಕೋಶಂಟ್ ರೂಲ್. ದಿಸ್ ಈಸ್ ಕಾಲ್ಡ್ ಆಸ್ ಪ್ರಾಡಕ್ಟ್ ರೂಲ್. ಇನ್ನೂ ಒಂದು ರೂಲ್ ಹೇಳ್ತಾರೆ ಇದಕ್ಕೆ, ಲಿಬ್ನಿಜ್ ರೂಲ್. ಲಿಬ್ನಿಜ್ ಅನ್ನೋರು ಒಬ್ಬ ಮ್ಯಾಥಮೆಟಿಷಿಯನ್. ಆಲ್ರೈಟ್, ಸೊ ಯು ಮಸ್ಟ್ ನೋ ದಟ್. ಸೊ ಕೋಶಂಟ್ ರೂಲ್. ಆ್ಯಂಡ್ ಐದನೇದು ಯಾವುದು ಅಂತ ಅಂದರೆ d/dx ಆಫ್ ಯಾವುದೋ ಒಂದು ಕಾನ್ಸ್ಟೆಂಟ್ ಇದೆ ಇಂಟು ಫಂಕ್ಷನ್ ಇದೆ ಅಂತ ಅಂದರೆ ನಾವು ಅವಾಗ ಏನು ಮಾಡ್ಬೋದು ಅಂದರೆ ಕಾನ್ಸ್ಟೆಂಟ್ನ ಸಪ್ರೇಟಾಗಿ ಅದಕ್ಕೇನು ಆಪ್ರೇಷನ್ ಅಪ್ಲೈ ಮಾಡೋದೇ ಬೇಡ, ಹೊರಗೆ ಬರೆದು ಬಿಟ್ಟು d/dx ಆಫ್ f(x) ಅಪ್ಲೈ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಫಾರ್ ಎಕ್ಸಾಂಪಲ್ 100 ಇಂಟು x² ಅಂತ ಇತ್ತಪ್ಪ, ಅವಾಗ ಏನು ಮಾಡ್ತೀರಾ 100ನ ಹೊರಗೆ ಬರೆದು ಬರೀ x² ಇಂದು ಡೆರಿವೇಟಿವ್ ನೀವು ಕಂಡುಹಿಡಿತೀರಾ. ಆ x²ಗೆ ಅಗೇನ್ ಆ್ಯಂಡ್ ಅಗೇನ್ ಫಸ್ಟ್ ಪ್ರಿನ್ಸಿಪಲ್ಲೇ ಮಾಡಬೇಕಂತ ಏನು ರೂಲ್ಸ್ ಇಲ್ಲ. ಈಗ ಮುಂದೆ ನಿಮಗೆ ಫಾರ್ಮುಲಾ ಹೇಳ್ಕೊಡ್ತೀನಲ್ಲ, ಮೇ ಬಿ ಇನ್ ದಿಸ್ ಲೆಕ್ಚರ್ ಆರ್ ಮೇ ಬಿ ಇನ್ ನೆಕ್ಸ್ಟ್ ಲೆಕ್ಚರ್. ಸೊ ಏನು ಫಾರ್ಮುಲಾ ಹೇಳ್ಕೊಟ್ಟಿರ್ತೀನಿ ಇನ್ ದಿಸ್ ಲೆಕ್ಚರ್ ಓನ್ಲಿ ಐ ವಿಲ್ ಡೂ ಇಟ್ ಐ ಥಿಂಕ್. ಓಕೆ, ಸೊ ಆ ಫಾರ್ಮುಲಾನ ನೀವೇನು ಮಾಡ್ತೀರಾ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಈಸಿಯಾಗಿ ವಿದಿನ್ 2 or 3 steps you will find the answer. Alright, so you have to remember these things. This is called product rule, this is called quotient rule. ನೆಕ್ಸ್ಟ್ ಇನ್ನೂ ಒಂದು ಏನಂತ ಅಂದರೆ ಕೆಲವೊಬ್ರು ಸ್ಟೂಡೆಂಟ್ಸಿಗೆ ಏನಾಗುತ್ತೆ ಅಂದರೆ ಇಷ್ಟಕ್ಕೊಂದು ನೆನ್ಪಿಟ್ಕೊಳೋದು ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಈಸಿ ಇದೆ ಇದು, ಬಟ್ ನೆನ್ಪಿಟ್ಕೊಳೋದು ಕಷ್ಟ ಆಗುತ್ತೆ. ಏನು d/dx ಆಫ್ ಒನ್ ಫಂಕ್ಷನ್ ಅನದರ್ ಫಂಕ್ಷನ್, ಅಂದರೆ ಫೈಂಡ್ ದ ಡೆರಿವೇಟಿವ್ ಆಫ್ ಒನ್ ಫಂಕ್ಷನ್, ಕೀಪ್ ಸೆಕೆಂಡ್, ಸಪೋಸ್ ಇದನ್ನು ಫಸ್ಟ್ ಫಂಕ್ಷನ್ ಇದನ್ನು ಸೆಕೆಂಡ್ ಫಂಕ್ಷನ್ ಅಂದ್ಕೊಂಡ್ರೆ ಫಸ್ಟ್ ಫಂಕ್ಷನ್ ಡೆರಿವೇಟಿವ್ ಕಂಡುಹಿಡಿದು ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಡ್ತೀರಾ. ನೆಕ್ಸ್ಟ್ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಟ್ಟು ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ಕಂಡುಹಿಡಿತೀರಾ. ಅದು ಬಂದುಬಿಟ್ಟು ಪ್ರಾಡಕ್ಟ್ ರೂಲ್ ಆಗುತ್ತೆ. ಅದೇ ರೀತಿ ಕೋಶಂಟ್ ರೂಲ್ ಅಂತ ಅಂದ್ರೇನು, ನ್ಯೂಮರೇಟರಿಂದು ಡೆರಿವೇಟಿವ್ ಕಂಡುಹಿಡಿದುಬಿಟ್ಟು ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಬರೀತೀರಾ, ಮೈನಸ್ ಹಾಕಿಬಿಟ್ಟು ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಬರೆದು ಡಿನಾಮಿನೇಟರ್ದು ಡೆರಿವೇಟಿವ್ ಕಂಡುಹಿಡಿತೀರಾ, ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಕಂಡುಹಿಡಿತೀರಾ. ಅರ್ಥ ಆಯ್ತಲ್ಲ? ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟು ನಾನು ಹೇಳಕ್ಕೆ ಹೊರಟಿದ್ದೆ ಆ್ಯಕ್ಚುಲಿ ಏನು ಅಂತ ಅಂದರೆ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್. ಇದು ಕೆಲವೊಬ್ರಿಗೆ ನೆನ್ಪಿಟ್ಕೊಳೋದು ಕಷ್ಟ ಆದರೆ ದಿರ್ ಈಸ್ ಆಲ್ಸೋ ಒನ್ ಮೋರ್ ರೆಪ್ರೆಸೆಂಟೇಷನ್ ವಿಚ್ ಈಸ್ ಆಲ್ಸೋ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಏನಂತ ಅಂದರೆ ಪ್ರಾಡಕ್ಟ್ ರೂಲಿಗೆ ನೀವೇನು ಯೂಸ್ ಮಾಡ್ಬೋದು, ನಿಮಗೆ ನೆನ್ಪಿಟ್ಕೊಳಕ್ಕೆ ಏನು ಮಾಡ್ಬೋದು ಅಂತ ಅಂದರೆ d/dx ಆಫ್ f(x) g(x) ಅನ್ನೋದು ಬೇಡ ಅಂತ ಅಂದರೆ u ಇಂಟು ವಿ. u ಈಸ್ ನಥಿಂಗ್ ಬಟ್ f(x), v ಈಸ್ ನಥಿಂಗ್ ಬಟ್ g(x). ಅಂದರೆ ಶಾರ್ಟ್ ಮಾಡಿದ್ದೀವಿ ಅಷ್ಟೇ, ಅದನ್ನು ಏನು ಇಷ್ಟು ಉದ್ದಕ್ಕೆ ನೆನ್ಪಿಟ್ಕೊಳೋದೇನು ಬೇಡ ಅಂತೇಳಿ ಜಸ್ಟ್ ಸಿಂಪ್ಲಿಫೈ ಮಾಡಿದ್ದೀವಿ. ಅವಾಗೇನಾಗುತ್ತೆ, ಫಸ್ಟ್ ಫಂಕ್ಷನ್ ಡೆರಿವೇಟಿವ್ ಇಂಟು ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ u'(v) ಪ್ಲಸ್ v'(u) ಅಥವಾ uv'. ನಾವು ನೆನ್ಪಿಟ್ಕೊತಿದ್ದಂಗೆ ಅಂದರೆ uv' ಪ್ಲಸ್ vu' ಅಂತ ಹೇಳ್ಕೊಂಬಿಟ್ರೆ ಸಾಕು. ಪ್ರಾಡಕ್ಟ್ ರೂಲಲ್ಲಿ ಪ್ಲಸ್ ಬರುತ್ತೆ, ನೆನ್ಪಿಟ್ಕೊಳ್ರಿ. p ಫಾರ್ ಪ್ರಾಡಕ್ಟ್, p ಫಾರ್ ಪ್ಲಸ್, ಸಿಂಪಲ್. ಓಕೆ, ದಿಸ್ ದ ಶಾರ್ಟ್ ಫಾರ್ಮ್ ಯು ಕ್ಯಾನ್ ರಿಮೆಂಬರ್. ಸೊ ಕೆಲವರು ಕನ್ಫ್ಯೂಸ್ ಆಗುತ್ತೆ. ಇದು ಸ್ಟೂಡೆಂಟ್ಸು ಫಾರ್ಮುಲಾ ಎಲ್ಲರಿಗೂ ನೆನಪಿರುತ್ತೆ. ಇಲ್ಲಿ ಪ್ಲಸ್ ಹಾಕ್ಬಿಡ್ತಾರೆ, ಇಲ್ಲಿ ಮೈನಸ್ ಹಾಕ್ಬಿಡ್ತಾರೆ. ಸೊ ಡೋಂಟ್ ಕನ್ಫ್ಯೂಸ್. ಪ್ರಾಡಕ್ಟ್ ರೂಲ್ ಪ್ಲಸ್, ಪಿ ಫಾರ್ ಪ್ರಾಡಕ್ಟ್, ಪಿ ಫಾರ್ ಪ್ಲಸ್ ಅಂತ ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ಕೋಶಂಟ್ ರೂಲಿಗೆ ಬಂದಾಗ ಕೋಶಂಟ್ ರೂಲ್ನ ಹೇಗೆ ಬರೀತಾರೆ ಅಂತ ಅಂದರೆ ಕೋಶಂಟ್ ರೂಲ್ ಈಸ್ d/dx ಆಫ್ u/v. ಇನ್ನೂ ಶಾರ್ಟ್ ಫಾರ್ಮ್ ಬರೀತಾರೆ, d/dx ಬೇಡ ಅಂದರೆ u.v ತಲೆ ಮೇಲೆ ಡ್ಯಾಶ್, uv' ಡಾಟು ಬರೆಯೋದು ಬೇಡ, uv' ಹೋಲ್ ಡ್ಯಾಶ್ ಮೀನ್ಸ್ ವಾಟ್, ಡೆರಿವೇಟಿವ್ ಆಫ್ ದಿ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಅಂತ. ನೆಕ್ಸ್ಟ್ ಇದನ್ನು ಅಷ್ಟೇ d/dx ಬರೆಯೋ ಬದಲು ಬೇಕಿದ್ರೆ u/v ಹೋಲ್ ಡ್ಯಾಶ್ ಅಂತ ಬರೀತಾರೆ. ಇಲ್ಲೇನು ಮಾಡ್ತೀರಾ ಅಂತ ಅಂದರೆ ಏನು ಮಾಡ್ತೀರಾ, ಜಸ್ಟ್ ಲೈಕ್ ದಿಸ್ ಸೇಮ್ u'(v), v'(u) ಬಟ್ ಮೈನಸ್ ಹಾಕ್ತೀರಾ, ಡಿವೈಡೆಡ್ ಬೈ v². ನೆನಪಿರಲಿ ನಿಮಗೆ, ನೀವು uv' ಪ್ಲಸ್ vu' ಅಂತ ಬಹೆಟ್ ಮಾಡ್ಕೊತಿರಲ್ಲ, ಹಂಗೇನಾದರೂ ನೆನ್ಪಿಟ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಬಂದು uv' ಮೈನಸ್ vu' ಅಂತ ಬರೆದ್ರೆ ತಪ್ಪಾಗುತ್ತೆ. ಯಾಕೆ, uv' ಇಲ್ಲ ಇದು ನೋಡ್ರಿ. ಓಕೆ, ಸೊ ಆದಷ್ಟು ಈ ರೀತಿನೇ ಕಲಿತೀರಾ ಅಂದರೆ ಈ ರೀತಿ ಕಲೀರಿ, u'(v) ಪ್ಲಸ್ v'(u), u'(v) ಪ್ಲಸ್ v'(u). ಕೋಶಂಟಿಗೆ ಬಂದಾಗ ಅದೇ ಸೇಮು ಬಟ್ ನೆಗೆಟಿವ್ ಬರೀತೀರಾ, ಡಿವೈಡೆಡ್ ಬೈ ಡಿನಾಮಿನೇಟರ್ ಏನೈತಲ್ಲ ಅದ್ರದ್ದು ಸ್ಕ್ವೇರು. ಸಿಂಪಲ್. Okay, so this is how you will have to remember these
ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್ ಇದೆಯಲ್ಲ, ಈ ಇಂಪಾರ್ಟೆಂಟ್ ಥಿಂಗ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೇನಾಗುತ್ತೆ, ಈಸಿ ಆಗುತ್ತೆ. ಇದು ಅರ್ಥ ಆಯ್ತಲ್ಲ? ಸೊ ಈಗ ನಾನು ಈ ಪ್ರೀವಿಯಸ್ ಎಕ್ಸಾಂಪಲ್ ಮಾಡಿದ್ನಲ್ಲ, ಅದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್ ಮಾಡಿಬಿಡ್ತೀನಿ, ಅಲ್ಲಿಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸಪೋಸ್ ಯು ಹ್ಯಾವಿಂಗ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಫೈಂಡ್ ದ ಡೆರಿವೇಟಿವ್ ಅಂತ ಇಲ್ಲಿ ಜಸ್ಟ್ ಇಷ್ಟೇ ಕೊಟ್ಟಿದ್ದಾರೆ. ನಾನು ಆವಾಗಲೇ ಏನು ಹೇಳಿದೆ, ಪರ್ಟಿಕ್ಯುಲರ್ ಪಾಯಿಂಟ್ ಕೊಟ್ಟಿದ್ರೆ ಎಫ್ ಡ್ಯಾಶ್ ಆಫ್ ಎ ಯೂಸ್ ಮಾಡ್ತಿದ್ದೆ ಅಂತ ಹೇಳಿದೆ, ಹೌದಲ್ವಾ? ಸೊ ಲೆಟ್ ಅಸ್ ಡೂ ಒನ್ ಥಿಂಗ್, ವಿ ವಿಲ್ ಫೈಂಡ್ ದ ಡೆರಿವೇಟಿವ್ ಫಾರ್ ಸಮ್ ಪಾಯಿಂಟ್. ಯಾವುದು ಆ ಥರ ಒಂದು ಎಕ್ಸಾಂಪಲ್ ಮಾಡಿಬಿಡೋಣ. ಓಕೆ, ಸೊ ಫೈಂಡ್ the derivative of f of x is equal to 3x square, ಒಂದು ಫಂಕ್ಷನ್ ಅಪ್ಪ, ಅಟ್ ಪಾಯಿಂಟ್ ಹೇಳ್ತೀನಿ, ಅಟ್ x is equal to 10 ಅಂತ ಹೇಳಿದೆ. ಆಲ್ರೈಟ್, ಹಿಂಗೆ ಹೇಳಿದಾಗ ನಾವೇನು ಮಾಡ್ತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ತಗೊಳಲ್ಲ, ನಾವು ತಗೊಳೋದೇನು ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಕೊಟ್ಟಿದ್ದಾರೆ ಅಂದಾಗ ಎಫ್ ಡ್ಯಾಶ್ ಆಫ್ ಎ, ವೇರ್ ಎ ಈಸ್ ವಾಟ್, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಅಲ್ಲ, ಎ ಈಸ್ ಈಕ್ವಲ್ ಟು 10, ಯಾವುದೋ ಒಂದು ಪಾಯಿಂಟ್ at a is equal to ಅಥವಾ x is equal to whatever you take according to your convenience, but point ಅಂತಂದರೆ a is equal to, ತಗೊಳ್ಳಿ ಒಂದು ನಿಮಿಷ ನೋಡೋಣ. f dash of a is equal to limit h tends to 0 f of a plus h minus f of a divided by h. ಇದೇ ತಾನೇ ಫಾರ್ಮುಲಾ. ಸೊ ಇದರಿಂದ ನಮಗೆ ಕೊಟ್ಟಿರೋದೇನು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್. ಇದರಿಂದ ಎಫ್ ಆಫ್ ಎ ಹೆಂಗೆ ಕಂಡುಹಿಡ್ತೀರಾ, ಐ ಟೋಲ್ಡ್ ಯು, ರೀಪ್ಲೇಸ್ ಎಕ್ಸ್ ಬೈ ಎ, ಎಲ್ಲೆಲ್ಲಿ ಎಕ್ಸ್ ಕಾಣುತ್ತೆ ಅಲ್ಲಿ ಎ ಬರ್ಕೊಂಡ್ರೆ ಸಾಕು. ಸಿಂಪಲ್. ನೆಕ್ಸ್ಟ್ ಎಫ್ ಆಫ್ ಎ ಪ್ಲಸ್ ಹೆಚ್ ಅಂತ ಅಂದರೆ ಎಲ್ಲೆಲ್ಲಿ ಎ ಅಲ್ಲ ಎಕ್ಸ್ ಇದೆ ಅಲ್ಲಿ ಏನು ಮಾಡ್ತೀರಾ, ಇಲ್ಲಿಂದ ಎ ಪ್ಲಸ್ ಹೆಚ್ ಅಂದರೆ 3 ಇಂಟು ಎ ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್. ಈಗ ಅವ್ರು ಏನು ಮಾಡಿದ್ದಾರೆ, ಎ ಇಸ್ ಈಕ್ವಲ್ ಟು 10 ಕೊಟ್ಟಿದ್ದಾರೆ ತಾನೆ. ದಿಸ್ ಈಸ್ ವಾಟ್ 3 ಇಂಟು 10 ಸ್ಕ್ವೇರ್, ವಿಚ್ ಈಸ್ ವಾಟ್ 3 ಇಂಟು 10 ಸ್ಕ್ವೇರ್ ಅಂದರೆ 100 3 ಇಂಟು, ಸೊ ಎಫ್ ಆಫ್ ಎ ಬಂದುಬಿಟ್ಟು 300. ಇದು 3 ಇಂಟು ಇದು ಎ ಅಂತ ಅಂದರೆ 10, ಓಕೆ, 10 ಪ್ಲಸ್ ಹೆಚ್ ಹೋಲ್ ಸ್ಕ್ವೇರ್. ಅಪ್ಲೈ ದಿಸ್ ಫಾರ್ಮುಲಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 20 ಇಂಟು ಹೆಚ್, ರೈಟ್? ಅಲ್ಲಿಗೆ 2 ಸಿಗ್ತಾ ನಮಗೆ. ಲೆಟ್ ಅಸ್ ಟ್ರೈ ಟು ಫೈಂಡ್ ನೌ. ಅಥವಾ ಇದನ್ನು ನೀವು ಸಿಂಪ್ಲಿಫೈ ಮಾಡ್ತೀರಾ ಅಂತ ಅಂದರೆ ನೋಡಿ, 3 ಇಂಟು 100 300, 3 ಹೆಚ್ ಸ್ಕ್ವೇರ್, 3 ಇಂಟು 20 ಅಂದರೆ 60 ಹೆಚ್. ಓಕೆ, ನಾವು ಫೈಂಡ್ ಎಫ್ ಡ್ಯಾಶ್ ಆಫ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, ಲಿಮಿಟ್ ಹೆಚ್ ಟೆನ್ಸ್ ಟು 0 ಎಫ್ ಆಫ್ ಎ ಪ್ಲಸ್ ಹೆಚ್ ಅಂದರೆ ಏನು ಸಿಕ್ತು ನಮಗೆ, 300 ಪ್ಲಸ್ 3 ಹೆಚ್ ಸ್ಕ್ವೇರ್ ಪ್ಲಸ್ 60 ಹೆಚ್ ಮೈನಸ್ ಎಫ್ ಆಫ್ ಎ ಅಂದರೆ 300 ಡಿವೈಡೆಡ್ ಬೈ ಹೆಚ್. 300 ಕ್ಯಾನ್ಸಲ್, ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆನ್ಸ್ ಟು 0 3 ಹೆಚ್ ಸ್ಕ್ವೇರ್ ಪ್ಲಸ್ 60 ಹೆಚ್ ಡಿವೈಡೆಡ್ ಬೈ ಹೆಚ್. ಈಗ ನಮ್ಮ ಪ್ರಾಬ್ಲಮ್ ಏನಾಗ್ತಾ ಇದೆ, ಹೆಚ್ ಜಾಗದಲ್ಲಿ ನಾನು 0 ಹಾಕಿಬಿಟ್ರೆ, ಅಂದರೆ ಲಿಮಿಟ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೊರಟ್ರೆ ನನಗೆ ಸಿಗೋದು ಪ್ರಾಬ್ಲಮ್ ಏನು ಅಂದರೆ, ಹೆಚ್ ಡಿನಾಮಿನೇಟರಲ್ಲಿ ಇದೆ, ಅಂದರೆ ಡಿನಾಮಿನೇಟರಲ್ಲಿ 0 ಬಂದುಬಿಡುತ್ತೆ, ಅಲ್ಲಿ ಫಂಕ್ಷನ್ ಅದು ಟೋಟಲಿ ಅನ್ಡಿಫೈನ್ಡ್ ಆಗಿಬಿಡುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈಸ್ಕೊಂಡು ಅನ್ಡಿಫೈನ್ಡ್ ಅಂತ ಬರೀಬೇಕಾಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇನ್ನೂ ಸಿಂಪ್ಲಿಫೈ ಏನಾರು ಮಾಡ್ಬೋದಾ ಅಂತ ನೋಡಿದಾಗ ನನಗೆ ಗೊತ್ತಾಗುತ್ತೆ, ಇಲ್ಲಿ ಹೆಚ್ ಇದೆಯಲ್ಲ, ಸೊ ಇಲ್ಲಿ ಕಾಮನ್ ತೆಗೆದು ಕ್ಯಾನ್ಸಲ್ ಔಟ್ ಮಾಡ್ಬೋದು. ಸೇಮ್ ಲೈಕ್ ಪ್ರೀವಿಯಸ್ ಪ್ರಾಬ್ಲಮ್, ಹೆಚ್ ಟೆನ್ಸ್ ಟು 0, ಹೆಚ್ ಕಾಮನ್ ತೆಗೆದ್ರೆ 3h ಪ್ಲಸ್ 60 ಡಿವೈಡೆಡ್ ಬೈ ಹೆಚ್. ನೆಕ್ಸ್ಟ್ ನಿಮಗೆ ಉಳಿಯೋ ಆನ್ಸರಲ್ಲಿ ಬೇಕಿದ್ರೆ ನೀವೇನು ಮಾಡಬಹುದು, ಈಗ ಹೆಚ್ ಟೆನ್ಸ್ ಟು 0 ಹಾಕಿದರೆ ಏನು ಸಿಗುತ್ತೆ, 3 ಇಂಟು 0 ಪ್ಲಸ್ 60 ವಿಚ್ ಈಸ್ ಈಕ್ವಲ್ ಟು ವಾಟ್ ಇಸ್ ದ ಆನ್ಸರ್, 60. ಓಕೆ, ಇದನ್ನು ನೆನ್ಪಿಟ್ಕೊಳ್ಬೇಕಿದ್ರೆ ನೆಕ್ಸ್ಟ್ ನಿಮಗೆ ಫಾರ್ಮುಲಾ ಹೇಳಿದಾಗ ಇಷ್ಟೊಂದು ಪ್ರೊಸೀಜರ್, ಅಂದರೆ ಫಸ್ಟ್ ಪ್ರಿನ್ಸಿಪಲ್ ಅಂತ ಹೇಳಿದಾಗ ಇಷ್ಟೊಂದು ಪ್ರೊಸೀಜರ್ ಇರುತ್ತೆ. ಡೈರೆಕ್ಟ್ ಫಾರ್ಮುಲಾ ನೀವು ಕಲ್ತಿರ್ತೀರಲ್ಲ, ಅವಾಗ ಏನಾಗುತ್ತೆ, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀರಾ. ಡೈರೆಕ್ಟ್ ವಿತಿನ್ 2 ಸ್ಟೆಪ್ಸ್ ವಿಲ್ ಗೆಟ್ ದಿಸ್ ಆನ್ಸರ್ 60. ಅರ್ಥ ಆಯ್ತಲ್ಲ? ಸೊ ಇದನ್ನು ಈ ರೀತಿ ನೆನ್ಪಿಟ್ಕೊಳ್ರಿ. ಇದೇ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಅಲ್ಲ ಎಫ್ ಡ್ಯಾಶ್ ಆಫ್ ಎನ ಕೆಲವರು ಯಾವ ರೀತಿ ಬರೀತಾರೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಪಾಯಿಂಟ್ ಏನೈತ್ರಿ 10 ಅಟ್ ಎಕ್ಸ್ ಈಸ್ ಈಕ್ವಲ್ ಟು 10 ಅಂತಲೂ ಬರೀತಾರೆ. ಹಂಗೆ ಬರೆದ್ರು ಓಕೆ, ಎಫ್ ಡ್ಯಾಶ್ ಆಫ್ ಎ ಬರೆದ್ರು ಓಕೆ. ನಾನು ಹೇಳೋದೇನಂತಂದರೆ, ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡಿದ್ದೀರನ್ನ ನೀಟಾಗಿ ಎಫ್ ಡ್ಯಾಶ್ ಆಫ್ ಎ ಅಂತಲೇ ನೆನ್ಪಿಟ್ಕೊಳ್ರಿ. ಅರ್ಥ ಆಯ್ತಲ್ಲ? ಎಲ್ಲಿ ಅವರು ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಕೊಟ್ಟಿಲ್ಲ ಅಲ್ಲೇನು ಮಾಡ್ತೀರಾ, ಜನರಲ್ ಆಗಿ ಎಫ್ ಆಫ್ ಎಕ್ಸ್ನ ಯೂಸ್ ಮಾಡ್ತೀರಾ. ಓಕೆ, ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ರಿಮೆಂಬರ್. ಈಗ ನಾವು ಕೆಲವೊಂದು ಇಂಪಾರ್ಟೆಂಟ್ ರಿಸಲ್ಟ್ಸ್ಗಳನ್ನು, ಅಂದರೆ ಕೆಲವೊಂದು ಫಾರ್ಮುಲಾ ನೆಕ್ಸ್ಟ್ ನಾವು ಹೋಗ್ತಾ ಕಂಪ್ಲೀಟಾಗಿ ಸೆಕೆಂಡ್ ಪಿ ಯು ಸಿಯಲ್ಲಿ ಎಸ್ಪೆಷಲಿ ಈ ಥರ ಅಗ್ಲಗ್ಲ ಡೆರಿವೇಷನ್ ಮಾಡಲ್ಲ, ಡೈರೆಕ್ಟಾಗಿ ಫಾರ್ಮುಲಾಗಳನ್ನೇ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾಗಳನ್ನು ಯೂಸ್ ಮಾಡಬೇಕು ಅಂತ ಅಂದರೆ ನಮಗೆ ಆ ಸ್ಟ್ಯಾಂಡರ್ಡ್ ಫಾರ್ಮುಲಾಗಳು ಫಸ್ಟು ಗೊತ್ತಿರಬೇಕು. ಅರ್ಥ ಆಯ್ತಲ್ಲ? ಸೊ ನಾವೇನು ಮಾಡೋಣ, ಫಸ್ಟು ಎಕ್ಸ್ ಪವರ್ ಎನ್, ಮೇಜರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಎಕ್ಸ್ ಪವರ್ ಎನ್, ಆ್ಯಂಡ್
ಆ್ಯಂಡ್ ಸೈನ್ ಎಕ್ಸು, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಏನು, ಕಾಸ್ ಎಕ್ಸ್ ಅಂದರೆ ಏನು. ಓಕೆ, ಡೆರಿವೇಟಿವ್ ಆಫ್ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಅಂತ ನೋಡಿದ್ರಿ ನೀವು ಆಲ್ರೆಡಿ. ಎಲ್ಲಿ ನೋಡಿದ್ರಿ, ಆಲ್ಜಿಬ್ರಾ ಆಫ್ ದ ಫಂಕ್ಷನ್ಸಲ್ಲಿ ನೋಡಿದ್ರಿ. ಎರಡು ಫಂಕ್ಷನ್ ಕೊಟ್ಟರೆ ಅದ್ರ ಪ್ರಾಡಕ್ಟ್ ಕೊಟ್ಟರೆ ಹೆಂಗೆ ಕಂಡುಹಿಡಿತೀರಾ ಅಂತ ಗೊತ್ತಾಯಿತು. ಕೋಶಂಟ್ ಕೊಟ್ಟರೆ ಹೆಂಗೆ ಕಂಡುಹಿಡಿತೀರಾ ಅಂತ ಗೊತ್ತಾಯಿತು. ಸೈನ್ ಎಕ್ಸು ಕಾಸ್ ಎಕ್ಸ್ ಕೊಟ್ಟರೆ ಹೆಂಗೆ ಕಂಡುಹಿಡಿತೀರಾ, ರೈಟ್. ಎಕ್ಸ್ ಪವರ್ ಎನ್ ಥರ ಕೊಟ್ಟರೆ ಹೆಂಗೆ ಕಂಡುಹಿಡಿತೀರಾ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ನೌ. ಓಕೆ, ಸೊ ಲೆಟ್ ಮಿ ಗೆಟ್ ದ ಶೀಟ್ ಫಸ್ಟ್. ಐ ಹೋಪ್ ಸೊ ಅರ್ಥ ಆಗ್ತಿದೆ. ದಯವಿಟ್ಟು ಅರ್ಥ ಆಗ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಬಿಕಾಸ್ ನಿಮ್ಮ ಕಾಮೆಂಟ್ಸು ನನಗೆ ಮೋಟಿವೇಟ್ ಮಾಡುತ್ತೆ, ಇನ್ನೂ ಪಾಠ ಮಾಡಬೇಕು ಅಂತ ಅನಿಸುತ್ತೆ ನಿಮ್ಮ ಕಾಮೆಂಟ್ಸ್ ನೋಡಿದಾಗ, ರೈಟ್. ಹಂಗಂತ ಬರೀ ಪಾಸಿಟಿವ್ ಹೇಳಿ ಅಂತಲೂ ಹೇಳಲ್ಲ ನಾನು, ರೈಟ್. ಜಸ್ಟ್ ಟೆಲ್ ಮಿ ಯುವರ್ ಒಪಿನಿಯನ್, ಲೈಕ್ ಹೇಳ್ಕೊಡ್ತಿರೋದು ಅರ್ಥ ಆಗ್ತಿದೆಯಾ ಆ ಥರ. ಒಪಿನಿಯನ್ಸ್ ಹೇಳಿದ್ರೆ ಗೊತ್ತಾಗುತ್ತೆ. ಗೊತ್ತಾದರೆ ಏನಾಗುತ್ತೆ, ಓಕೆ ಹೆಲ್ಪ್ ಆಗ್ತಿದ್ರೆ ಇನ್ನೂ ಕಂಟಿನ್ಯೂ ಮಾಡೋಣ, ಹೆಲ್ಪ್ ಆಗ್ತಿಲ್ಲ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಿದೆ ಅಂದರೆ ಸ್ಟಾಪ್ ಮಾಡೋಣ, ಅಥವಾ ಯಾವುದೋ ಒಂದು ಡೌಟ್ ಇದೆ ಅಂದರೆ ಕ್ಲಿಯರ್ ಮಾಡೋಣ. ಯಾವುದೋ ಒಂದು ಮೆಥಡ್ ನಾನು ಹೇಳ್ಕೊಡ್ತಿರೋದು ಅರ್ಥ ಆಗ್ತಿಲ್ಲ ಅಂದರೆ ನನ್ನನ್ನು ನಾನು ಚೇಂಜ್ ಮಾಡ್ಕೊತೀನಿ. ದ್ಯಾಟ್ಸ್ ದ ಓನ್ಲಿ ಆಪ್ಷನ್, ರೈಟ್. ಓಕೆ, ಸೊ ಡೋಂಟ್ ವರಿ ಅಬೌಟ್ ಇಟ್, ಜಸ್ಟ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಯುವರ್ ಒಪಿನಿಯನ್ಸ್. ಆವಾಗ ಐ ಫೀಲ್ ಲೈಕ್ ಓಕೆ ಮುಂದೆ ಯಾರೋ ಕೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಒಂದೂ ಕಾಮೆಂಟ್ ಇಲ್ಲ ಅಂದರೆ ಏನು ಅನಿಸುತ್ತೆ, ಅದು ಯಾರು ಕೇಳ್ತಿದಾರೋ ಯಾರು ಬಿಡ್ತಿದಾರೋ ಡೋಂಟ್ ನೋ. ಸೊ ಹೆಲ್ಪ್ ಆಗ್ತಿಲ್ಲ ಅನಿಸುತ್ತೆ ಅಂದಮೇಲೆ ನಾನು ಸುಮ್ಮನೆ ಯಾಕೆ, ನನ್ನ ಟೈಮ್ ದಟ್ ಟು ಅಂದರೆ ಟಯರ್ಡ್ ಆಗಿರ್ತೀವ ಅದರಲ್ಲಿ. ಮತ್ತು ಇದೊಂದು ಸಮಥಿಂಗ್ ಇಟ್ ವಿಲ್ ಬಿ ದೇರ್ ಇನ್ ದ ಮೈಂಡ್, ಯು ನೋ, ಬ್ಯಾಕ್ ಆಫ್ ದ ಹ್ಯೂಮನ್ ಮೈಂಡ್ ಇಟ್ ವಿಲ್ ಬಿ ದೇರ್, ಲೈಕ್ tired and I'm helping someone and then the response is not there, then I'll feel like unnecessary. ಯಾಕೆ ಸುಮ್ಮನೆ ಆರಾಮಾಗೆ ಐ ಕ್ಯಾನ್ ಕಂಟಿನ್ಯೂ ವಿತ್ ಮೈ ಸ್ಟಡೀಸ್, ರೈಟ್. ಎನಿವೇಸ್, ಗೆಟಿಂಗ್ ಬ್ಯಾಕ್ ಟು ದ ಚಾಪ್ಟರ್. ಸಿ ಇಯರ್ ಡೆರಿವೇಟಿವ್ಸ್ ಆಫ್ ಸಮ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಇಂದು ಡೆರಿವೇಟಿವ್ಸ್ ಕಂಡುಹಿಡಿಯೋಣ. ಈಗ ಸಿ ಅಂದರೆ ವೇರ್ ಸಿ ಈಸ್ ಎನಿ ಕಾನ್ಸ್ಟೆಂಟ್. ಓಕೆ, ಸಿ ಈಸ್ ಎನಿ ಕಾನ್ಸ್ಟೆಂಟ್. ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ನ ಡೆರಿವೇಟಿವ್ ಏನು ಅಂತ ಕೇಳಿದಾಗ ನೀವು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಒಂದು ಆನ್ಸರ್ ಹೇಳ್ತೀರಾ, ಏನು, 0. ಬಟ್ ಹೇಗೆ? ಓಕೆ, ನೀವು ಹೋಗ್ತಾ ಹೋಗ್ತಾ ಏನು ಮಾಡ್ತೀರಾ, ಇದೆಲ್ಲ ಡೆರಿವೇಷನ್ಸ್ ಮಾಡೋಲ್ಲ. ಈ ಡೆರಿವೇಷನ್ಸ್ ಜಸ್ಟ್ ನಿಮಗೆ ಫಾರ್ಮುಲಾ ಪ್ರೂಫ್ ಗೊತ್ತಿರೋಕ್ಕೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಕಾನ್ಸ್ಟೆಂಟ್ ಇದ್ದರೆ ನಾವೇನು ಮಾಡ್ತೀವಿ, ನಮಗೆ ಎವರ್ಗ್ರೀನ್ ಫಾರ್ಮುಲಾ ಗೊತ್ತಿದೆ ತಾನೆ, ಏನು, ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ನಥಿಂಗ್ ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಫಸ್ಟ್ ಪ್ರಿನ್ಸಿಪಲ್ ಲಿಮಿಟ್ ಹೆಚ್ ಟೆನ್ಸ್ ಟು. ನಾವೆಲ್ಲ ಫಾರ್ಮುಲಾನು ಫಸ್ಟ್ ಪ್ರಿನ್ಸಿಪಲಿಂದಾನೆ ಡೆರೈವ್ ಮಾಡ್ತೀವಿ. ಓಕೆನಾ. ಸೊ divided by h. This is first principle, right? d by dx of f of x ಅಂತ ಅಂದರೆ ನಮ್ಮ ಫಂಕ್ಷನ್ ಏನಿದೆ ಕಾನ್ಸ್ಟೆಂಟು. f of x is equal to ಏನು ಕೊಟ್ಟಿದ್ದಾರೆ, ಕಾನ್ಸ್ಟೆಂಟು. f of x ಬೇಕು ಐತೆ, f of x plus h ಬೇಕಲ್ಲ, which is equal to what? ಎಲ್ಲೆಲ್ಲಿ x ಇದೆ ಅಲ್ಲಿ x plus h ಹಾಕಿ. ಇಲ್ಲಿ x ಇದೆಯಾ, ಇಲ್ಲ. ಸೊ ಸಿ ಆ್ಯಸ್ ಇಟ್ ಈಸ್. ಮತ್ತು ಸಿ ಪ್ಲಸ್ ಹೆಚ್ ಬರಿಬೇಡಿ, ನಾವಿಲ್ಲಿ ರೀಪ್ಲೇಸ್ ಮಾಡ್ತಿರೋದು ಎಕ್ಸ್. ಎಕ್ಸ್ ಎಲ್ಲಿದೆ ಅಲ್ಲಿ ಎಕ್ಸ್ ಪ್ಲಸ್ ಹೆಚ್ ಬರಿಬೇಕು ನೀವು, ಅರ್ಥ ಆಯ್ತಾ. ಇಲ್ಲಿ ಸಿ ಇಂಟು ಎಕ್ಸ್ ಇದ್ದಿದ್ರೆ ನಾನು ಆ ಎಕ್ಸ್ ರೀಪ್ಲೇಸ್ ಮಾಡ್ತಾ ಇದ್ದೆ, ಬಟ್ ಇಲ್ಲಿ ಏನಿದೆ ಬರೀ ಸಿ ಇದೆ. ಸೊ ಐ ವಿಲ್ ರೈಟ್ ಓನ್ಲಿ ದಿಸ್ ಮಚ್. ದೆನ್ ವಾಟ್ ವಿಲ್ ಯು ಗೆಟ್, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಈಸ್ ಈಕ್ವಲ್ ಟು ಎಫ್ ಡ್ಯಾಶ್ ಆಫ್ ಎಕ್ಸ್. ಅಲ್ಲ ಮ್ಯಾಮ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಷ್ಟೇ, ಇದನ್ನ ಯಾಕೆ ಬರೀತಿದ್ದೀರಾ ಅಂದರೆ ಇದು ನೆಕ್ಸ್ಟ್ ನಿಮಗೆ ಡೈರೆಕ್ಟಾಗಿ ನಾನು ಬರೆದ್ರೆ ಅರ್ಥ ಆಗಲ್ಲ, ಅರ್ಥ ಆಯ್ತಲ್ಲ. ಸೊ ಲಿಮಿಟ್ ಹೆಚ್ ಟೆನ್ಸ್ ಟು 0, ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಅಂದರೆ ಏನು, ಸಿ ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಸಿ ಡಿವೈಡೆಡ್ ಬೈ ಹೆಚ್ ವಿಚ್ ಈಸ್ ಈಕ್ವಲ್ ಟು ವಾಟ್, ಲಿಮಿಟ್ ಹೆಚ್ ಟೆನ್ಸ್ ಟು 0, ಸಿ ಮೈನಸ್ ಸಿ ಅಂದರೆ 0 ಡಿವೈಡೆಡ್ ಬೈ ಹೆಚ್. ಸೊ 0 ಡಿವೈಡೆಡ್ ಬೈ ಹೆಚ್ ಅಂದರೆ 0, ಹೆಚ್ ಟೆನ್ಸ್ ಟು 0, ಅಗೇನ್ ದೆರ್ ಇಸ್ ನೋ ಹೆಚ್, ನಥಿಂಗ್ ಟು ರೈಟ್, 0. ಇಲ್ಲೇನಿತ್ತು ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಿಡ್ರಿ, ಇದಿತ್ತು ತಾನೆ, ಇದನ್ನು ಬರೀರಿ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನು ಕೊಟ್ಟಿದ್ದಾರೆ, ಅಲ್ಲ ಏನು ತೊಗೊಂಡಿದ್ದೀವಿ ನಾವು, ಕಾನ್ಸ್ಟೆಂಟ್ ಫಂಕ್ಷನ್. ದೇರ್ ಫೋರ್ ಡಿ ಬೈ ಡಿ ಎಕ್ಸ್ ಆಫ್ ಸಿ ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ಲ. ಸೊ ಯು ಹ್ಯಾವ್ ಟು ರಿಮೆಂಬರ್ ಆಲ್ವೇಸ್ ಇನ್ ವರ್ಡ್ಸ್ ದಟ್ ದ ಡೆರಿವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಆಲ್ವೇಸ್ 0. ಅರ್ಥ ಆಯ್ತಲ್ಲ, ಯಾವಾಗಲೂ 0 ಇರುತ್ತೆ. ಈಗ ಕೆಲವರಿಗೆ ಡೌಟ್ ಏನಂದರೆ, ಇದೆಲ್ಲ ಅರ್ಥ ಆಯಿತು ಮ್ಯಾಮ್, ಕಾನ್ಸ್ಟೆಂಟ್ ಫಂಕ್ಷನ್ ಅಂದರೆ ಏನಂತಾನೆ ಗೊತ್ತಿಲ್ಲ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಕಾನ್ಸ್ಟೆಂಟ್ ಫಂಕ್ಷನ್ ಮೀನ್ಸ್ ನಥಿಂಗ್ ಬಟ್ ದೇರ್ ಈಸ್ ನೋ ಎಕ್ಸ್. ಓಕೆ, ಜಸ್ಟ್ ನಂಬರ್ಸ್ ಇದ್ದಾವೆ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಇಫ್ ಐ ಟೆಲ್ ಯು ಡಿ ಬೈ ಡಿ ಎಕ್ಸ್ ಆಫ್ 7, ಇಲ್ಲೆಲ್ಲಾದರೂ ಎಕ್ಸ್ ಕಾಣಿಸ್ತಿದೆಯಾ, ಇಲ್ಲ, ಇದು ಕಾನ್ಸ್ಟೆಂಟ್ ಫಂಕ್ಷನ್ ಈಸ್ ಈಕ್ವಲ್ ಟು 0. ಓಕೆ, ಕಾನ್ಸ್ಟೆಂಟ್ ಕ್ಯಾನ್ ಬಿ ಎನಿ ಟರ್ಮ್. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಸಪೋಸ್ ಇಲ್ಲಿ 67 ಬಿಗ್ ನಂಬರ್ ಕೊಟ್ಟನಪ್ಪ, ಬಿಗ್ ನಂಬರ್ ಕೊಟ್ಟ ತಕ್ಷಣ ಚೇಂಜ್ ಏನಾಗಲ್ಲ, ಇದು ನಂಬರ್ ಇಟ್ ಇಸ್ ಕಾನ್ಸ್ಟೆಂಟ್ 0. ಸಪೋಸ್ ಇಲ್ಲಿ ಏನು ಮಾಡಿದೆ, ಡಿ ಬೈ ಡಿ ಎಕ್ಸ್ ಆಫ್ ಬಿ ಅಂತ ಕೊಟ್ಟೆ. ಸಿ ಎಕ್ಸ್ ಅನ್ನೋದು ಬಿಟ್ಟರೆ
ಬೇರೆ ಎಲ್ಲ ಆಲ್ಫಾಬೆಟ್ಸು ನಮಗೆ ಏನಾಗುತ್ತೆ ಕಾನ್ಸ್ಟೆಂಟ್ಸ್ ಆಗುತ್ತೆ ಅನ್ಲೆಸ್ ಮೆನ್ಷನ್ ದೇರ್. ಓಕೆ, ಅಲ್ಲಿ ಮೆನ್ಷನ್ ಮಾಡ್ತಾರೆ ಕ್ವಶನ್ಸಲ್ಲಿ dy/dx ಆಫ್ ಡಿ ಅಂತ ಕೊಟ್ಬಿಟ್ಟು ಕಾಮ ಹಾಕಿ ವೇರ್ ಡಿ ಇಸ್ ಎನಿ ಕಾನ್ಸ್ಟೆಂಟ್ ಅಂತ ಮೆನ್ಷನ್ ಮಾಡ್ತಾರೆ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಆವಾಗ ನೀವು ಅದನ್ನು ಕಾನ್ಸ್ಟೆಂಟ್ ಅಂತ ಅಂದ್ಕೊಳ್ರಿ, ರೈಟ್. ಸೊ ಬಿ ಈಸ್ ಈಕ್ವಲ್ ಟು ಇದು ಕಾನ್ಸ್ಟೆಂಟು 0. ಸಪೋಸ್ ಹಂಗಲ್ಲ ಮ್ಯಾಮ್, ಇನ್ ಕೇಸ್ ಯಾವುದೋ ಒಂದು 2⁷ ಅಂತ ಕೊಟ್ರಪ್ಪ, ಏನಾದರೂ ಕೊಡಲಿ ನಂಬರ್ ತಾನೆ 0. ಅರ್ಥ ಆಯ್ತಲ್ಲ? ಸೊ ಯು ಹ್ಯಾವ್ ಟು ರಿಮೆಂಬರ್ dy/dx ಆಫ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಈಸ್ ಆಲ್ವೇಸ್ 0. ಓಕೆ, ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಫಸ್ಟ್ ಒನ್ ಮುಗೀತು. ಸೆಕೆಂಡ್ ಏನು ಕಂಡುಹಿಡಿಯೋಣ ಈಗ? ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಇನ್ ಕೇಸ್ ನಿಮಗೆ ಯಾವುದಾದ್ರೂ x⁴n ಅಂದರೆ ಆವಾಗಲೇ ಸಿಕ್ತಲ್ಲ x² x³ ಆ ಥರ ಏನಾರು ಇದ್ದರೆ, ಅಂದರೆ x² ಅಷ್ಟೇ ನಾನು ಮಾಡಿಸಿದ್ದು ಅನಿಸುತ್ತೆ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿ, ರೈಟ್. ಸೊ ಆ ಥರ ಇದ್ದಾಗ ನೀವು ಫಾರ್ಮುಲಾ ಯೂಸ್ ಮಾಡಿ ಡೈರೆಕ್ಟಾಗಿ ಹೇಗೆ ಹೇಳ್ತೀರಾ? x² ಮಾಡಿಸಿದ್ದೀನಿ, 3x² ಮಾಡಿಸಿದೆ ಅನಿಸುತ್ತೆ ಈಗ ತಾನೆ, ರೈಟ್. ಸೊ ಆ ಥರ ಇದ್ದಾಗ ನೀವು ಅಗ್ಲಗ್ಲ ಫಸ್ಟ್ ಪ್ರಿನ್ಸಿಪಲ್ಲೇ ಯೂಸ್ ಮಾಡೋಕ್ಕಾಗುತ್ತಾ? ನೋ. ಓಕೆ, ಡೈರೆಕ್ಟ್ ಫಾರ್ಮುಲಾ ಯೂಸ್ ಅಂದರೆ ಕಾಂಪಿಟೇಟಿವ್ ಅಲ್ಲಿ ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ? ಆ್ಯಂಡ್ ಒನ್ ಮೋರ್ ಇನ್ಸಿಡೆಂಟ್, ವಾಟ್ ಹ್ಯಾಪಂಡ್ ಈಸ್, ಈ ಫಾರ್ಮುಲಾ ಎಲ್ಲರಿಗೂ ಗೊತ್ತಿರುತ್ತೆ. ಕಾಂಪಿಟೇಟಿವ್ ಅಲ್ಲಿ ಜಸ್ಟ್ ಏನು ಸ್ಟೂಡೆಂಟ್ಸಿಗೆ ಚೆಕ್ ಮಾಡೋಕ್ಕೆ ಅಂತ ನಾವೇನು ಮಾಡಿದ್ವಿ ಅಂತ ಅಂದರೆ f(x) x⁴n ಅಂತ ಕೊಟ್ಬಿಟ್ಟು, ಸಾರಿ x⁴n ಅಂತೀನಿ, x⁴10 ಅಂತ ಕೊಟ್ಬಿಟ್ಟು ನಾವೇನು ಮಾಡಿದ್ವಿ, ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ದ ಡೆರಿವೇಟಿವ್ ಆಫ್ f(x) ಈಸ್ ಅಂತ ಕೊಟ್ಬಿಟ್ಟು ಆಪ್ಷನ್ಸ್ ಕೊಟ್ಟಿದ್ವಿ. ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅಂದರೆ ಅವ್ರು ಅಲ್ಲಿ ಕೂತ್ಕೊಂಡು ಫಸ್ಟ್ ಪ್ರಿನ್ಸಿಪಲ್ನ ಡೆರೈವ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಫಸ್ಟ್ ಪ್ರಿನ್ಸಿಪಲಿಂದ ಅದನ್ನು ಆನ್ಸರ್ ಕಂಡುಹಿಡಿದು ಆಮೇಲೆ ಆನ್ಸರ್ ಟಿಕ್ ಮಾಡಿದ್ರು. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಅಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀವಿ ಅಂದಾಗ ನೀವು ಪ್ರೊಸೀಜರ್ ಏನು ಸ್ಟೆಪ್ಸ್ ಮಾಡಿದ್ರೆ ಅದು ಯಾರಾದರೂ ಕೇಳ್ತಾರಾ? ನಿಮ್ಮ ರಫ್ ಶೀಟ್ ಯಾರೂ ಕೇಳಲ್ಲ. 4 ಆಪ್ಷನ್ಸಲ್ಲಿ ಯಾವ್ದು ಕರೆಕ್ಟ್ ಇದೆ ಅಂತ ಅಷ್ಟೇ ಬೇಕಿರೋದು. ನೀವು ಫಸ್ಟ್ ಪ್ರಿನ್ಸಿಪಲಿಂದನಾದರೂ ಮಾಡಿರಿ, ಫಾರ್ಮುಲಾಯಿಂದನಾದರೂ ಮಾಡಿರಿ, ಆನ್ಸರ್ ಸೇಮ್ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅಂದಮೇಲೆ ಜಸ್ಟ್ ಆ ಫಸ್ಟ್ ಪ್ರಿನ್ಸಿಪಲ್ ವರ್ಡ್ ನೋಡಿದ ತಕ್ಷಣ ಯಾಕೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತ್ಕೊಂಡ್ರಿ ಅಂತ ಗೊತ್ತಾಗಲ್ಲ. ಸೊ ದ್ಯಾಟ್ ಈಸ್ ವಾಟ್ ಮಿಸ್ಟೇಕ್ ಕಮಿಟೆಡ್ ಬೈ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಐ ವಾಂಟ್ ಯು ನಾಟ್ ಟು ಕಮಿಟ್ ದಟ್ ಒನ್. ಓಕೆ, ಜಸ್ಟ್ ನಾವು ಚೆಕ್ ಮಾಡೋಕೆ ಅದನ್ನು ನಾವು ವೀಕ್ಲಿ ಟೆಸ್ಟ್ ಕೊಡ್ತೀವಲ್ಲ ಅದರಲ್ಲಿ ಮಾಡಿದ್ವಿ ಆ ಥರ. ಡೋಂಟ್ ಡೂ ದಟ್ ಒನ್. ಡೈರೆಕ್ಟ್ಲಿ x⁴10 ಅಂತ ಕೊಟ್ಟಿದ್ದಾರಾ, 10 × x⁴9 ಡೈರೆಕ್ಟಾಗಿ ಹೇಳ್ಬೋದಲ್ಲ ಫಾರ್ಮುಲಾಯಿಂದ. ಹೇಗೆ ಅಂತಂದರೆ ಐ ಟೆಲ್ ಯು ನೌ ದ ಫಾರ್ಮುಲಾ. ಓಕೆ, ದಟ್ ವಾಸ್ ಒನ್ ಇನ್ಸಿಡೆಂಟ್ ಇಮಿಡಿಯೇಟಾಗಿ ಫ್ಲ್ಯಾಶ್ ಆಯಿತು. ಈ ಥರ ನೀವು ಯಾರು ಮಾಡಿರ್ತೀರಾ ಅನ್ಕೋತೀನಿ ಕಾಲೇಜಲ್ಲಿ. ಎನಿವೇಸ್, f(x) x⁴n ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಇಲ್ಲಿ ನೆನಪಿರಲಿ, ವೇರ್ n ಈಸ್ ಎ ಪಾಸಿಟಿವ್ ಇಂಟೀಜರ್. ಪಾಸಿಟಿವ್ ಇಂಟೀಜರ್ ಮೀನ್ಸ್ z+ ಅಂತ ಬರೀತೀರಿ. ಓಕೆ, ಸಿ ನಾನು z ಈ ರೀತಿ ಬರ್ತೀನಿ, z ಈಸ್ ಆ್ಯಕ್ಚುಲಿ ಲೈಕ್ ದಿಸ್. ಓಕೆ, ಇಟ್ಸ್ ಓಕೆ, ದಿಸ್ ಈಸ್ ಮೈ ವೇ ಆಫ್ ರೆಪ್ರೆಸೆಂಟೇಷನ್. ಐ ಲರ್ನ್ಡ್ ಸಮ್ವೇರ್, ಐ ಥಿಂಕ್ ನಮ್ಮ ಲೆಕ್ಚರರ್ಸ್ ನೋಡಿ ಕಲ್ತಿದ್ದೆ. ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ರೆಪ್ರೆಸೆಂಟೇಷನ್. ಓಕೆ, ಡೋಂಟ್ ಕನ್ಫ್ಯೂಸ್. ಮತ್ತು ಇಂಟೀಜರ್ ಅಂದರೆ z ಹಿಂಗೆ ಬರೀಬೇಕು ಅಂತೇನಿಲ್ಲ, ನಾನು ಬರೆಯೋದಷ್ಟೇ. ಎನಿವೇಸ್, ಕಮ್ ಟು ದಿಸ್ ಒನ್. dy/dx ಆಫ್ f(x) ಈಸ್ ಈಕ್ವಲ್ ಟು, ನಮಗೆ ಗೊತ್ತಿದೆ f'(x) ಈಸ್ ಈಕ್ವಲ್ ಟು ವಾಟ್ ಈಸ್ ದ ಫಾರ್ಮುಲಾ? ಲಿಮಿಟ್ h ಟೆನ್ಸ್ ಟು 0 f(x) ಪ್ಲಸ್ h ಮೈನಸ್ f(x). ಈಗಲೂ ಯಾರಿಗಾದರೂ ಡೌಟ್ ಇದೆಯಾ? ಲೈಕ್ ಮ್ಯಾಮ್ ಇಲ್ಲಿ ಎ ತೊಗೊಂಡಿಲ್ಲಲ್ಲ, ಪ್ರೀವಿಯಸ್ ಎಕ್ಸಾಂಪಲ್ ಅಂದರೆ ಯಾವುದು ಕಾನ್ಸ್ಟೆಂಟ್ ಫಂಕ್ಷನಿಗೆ ಮಾಡಬೇಕಾದ್ರೂ ಎ ತೊಗೊಂಡಿಲ್ಲ ಅಂತ ಡೌಟ್ ಇಲ್ಲ ಅನ್ಕೋತೀನಿ. ಇದ್ರೆ ರಿಮೆಂಬರ್ ಅವ್ರ ಪರ್ಟಿಕ್ಯುಲರ್ ಪಾಯಿಂಟ್ ಮೆನ್ಷನ್ ಮಾಡಿಲ್ಲ. ಮಾಡಿದ್ದಿದ್ರೆ ಎ ತೊಗೊತಿದ್ದೆ, ಇಲ್ಲ ಅಂದರೆ ಜನರಲ್ ಆಗಿ ಡೆಫಿನೇಷನ್ ತೊಗೋಬೋದು. ಓಕೆ, ಸೊ dy/dx ಆಫ್ f(x) ಏನು ಕೊಟ್ಟಿದ್ದಾರೆ? x⁴n ಈಸ್ ಈಕ್ವಲ್ ಟು ಲಿಮಿಟ್ h ಟೆನ್ಸ್ ಟು 0. ಟೆಲ್ ಮಿ ವಾಟ್ ಈಸ್ f(x) ಪ್ಲಸ್ h? ವಾಟ್ ಈಸ್ f(x) ಪ್ಲಸ್ h? ಬರೀಬೇಕಾದ ಸೈಡಲ್ಲಿ f(x) ಏನು ಕೊಟ್ಟಿದ್ದಾರೆ ರೀ? x⁴n. x ಪ್ಲಸ್ h ಏನಾಗುತ್ತೆ? ರೀಪ್ಲೇಸ್ x ಬೈ x⁴n ಇದೆಯಾ? x ಜಾಗದಲ್ಲಿ ಏನು ಬರೀಬೇಕೀಗ? x ಪ್ಲಸ್ h. ಅರ್ಥ ಆಯ್ತಲ್ಲ? ಸೊ ಯು ಟು ಅಬ್ಸರ್ವ್ ದಿಸ್ ಒನ್ ಕ್ಲಿಯರ್ಲಿ. ಈಗ f(x) ಪ್ಲಸ್ h ಅಂತ ಅಂದರೆ ಏನಾಗುತ್ತೆ? x ಪ್ಲಸ್ h⁴n ಮೈನಸ್ f(x) ಅಂದರೆ x⁴n ಡಿವೈಡೆಡ್ ಬೈ h. ಡೋಂಟ್ ಗೆಟ್ ಕನ್ಫ್ಯೂಸ್ಡ್, ಅಬ್ಸರ್ವ್ ಕ್ಲಿಯರ್ಲಿ. ನಾವು ನಿಮಗೆ ಯಾವುದು ಬೈನಾಮಿಯಲ್ ಥಿಯರಮಲ್ಲಿ ನೀವು ಫಾರ್ಮುಲಾ ಕಲ್ತಿರ್ತಾರೆ, a+b⁴n ಫಾರ್ಮುಲಾ. ಓಕೆ, ಸೊ ನಾವು ಈಗ ಅದನ್ನೇ ಯೂಸ್ ಮಾಡೋದು. ಏನು ಕಲಿತಿದ್ದೀರಾ? ಏನು ಕಲ್ತಿದ್ದೀರಾ? NC0 a⁴n. NC0 ಏನ್ಯಾವ 1 a⁴n ಅಂದರೆ x⁴n ಪ್ಲಸ್ NC1 a⁴n ಮೈನಸ್ 1 b⁴1. ಇಲ್ಲಿ a ಅಂದರೆ x. ಓಕೆ, a ಪ್ಲಸ್ b⁴n ನಲ್ಲಿ ನಮ್ಮ a ವ್ಯಾಲ್ಯೂ x, b ವ್ಯಾಲ್ಯೂ h. ಅರ್ಥ ಆಯ್ತಲ್ಲ? b ವ್ಯಾಲ್ಯೂ h. ಸೊ ರೈಟ್ ಆನ್ ಪ್ಲಸ್ NC2 x⁴n ಮೈನಸ್ 2
ಹೆಚ್ ಸ್ಕ್ವೇರ್ ಪ್ಲಸ್ ಡಾಟ್ 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 ಪ್ಲಸ್ ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಪ್ಲಸ್ ಕೊನೆಯ ಟರ್ಮಲ್ಲಿ ಏನಾಗುತ್ತೆ ಎನ್ ಸಿ ಎನ್ ವಿಚ್ ಇಸ್ ನಥಿಂಗ್ ಬಟ್ ವಾಟ್ ಬೇಕಿದ್ರೆ ಬರ್ಕೊಡ್ರಿ ಎನ್ ಸಿ ಎನ್ ಬಿ ಪವರ್ ಎನ್ ಕರೆಕ್ಟ್ ಮೈನಸ್ ಇಲ್ಲೊಂದಿದೆ ಏನಿದೆ ಎಕ್ಸ್ ಪವರ್ ಎನ್ ಡಿವೈಡೆಡ್ ಬೈ ಹೆಚ್ ಎಕ್ಸ್ ಪವರ್ ಎನ್ ಕ್ಯಾನ್ಸಲ್ ಅರ್ಥ ಆಯ್ತಲ್ಲ ಸ್ವಲ್ಪ ಇದನ್ನು ಅಬ್ಸರ್ವ್ ಮಾಡಿ ನಾನು ಫಾರ್ಮುಲಾ ಯೂಸ್ ಮಾಡಿದ್ದೀನಿ ಓಕೆ ಇದು ಅಡ್ಡ ಆಯ್ತಿಲ್ಲಿ ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್ ಪೆನ್ ಓಕೆ ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಓಕೆ ಎಕ್ಸ್ ಪವರ್ ಎನ್ ಕ್ಯಾನ್ಸಲ್ ಔಟ್ ಆಯಿತು ಎನ್ ಸಿ ಎನ್ ಅಂದರೆ 1 ಸೊ ಅದನ್ನು ಬಿಟ್ಟಾಕ್ರಿ ಈಗ ರಿಮೈನಿಂಗ್ ಏನಿದೆ ಅಂತ ನೋಡಿ ಎನ್ ಸಿ ಒನ್ ಎಕ್ಸ್ ಪವರ್ ಎನ್ ಮೈನಸ್ 1 ಇಂಟು ಹೆಚ್ ಪ್ಲಸ್ ಎನ್ ಸಿ 2 ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 2 ಇಂಟು ಹೆಚ್ ಸ್ಕ್ವೇರ್ ಪ್ಲಸ್ ಡಾಟ್ 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 ಅಟ್ ದ ಎಂಡ್ ನಮ್ಮ ಹತ್ರ ಉಳಿದಿರೋದು ಹೆಚ್ ಪವರ್ ಎನ್ ಹೋಲ್ ಡಿವೈಡೆಡ್ ಬೈ ಹೆಚ್ ನಾನು ಹೆಚ್ ಟೆನ್ಸ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಯಾಕೆ ಅಂದರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡಿನಾಮಿನೇಟರ್ 0 ಆಗುತ್ತೆ ಡಿನಾಮಿನೇಟರ್ 0 ಆದರೆ ಫಂಕ್ಷನ್ ಅನ್ಡಿಫೈನ್ಡ್ ಆಗುತ್ತೆ ರೈಟ್ ಅನ್ಡಿಫೈನ್ಡ್ ಆಗಬಾರ್ದು ಅಂತ ಅಂದು ನಾವೇನು ಮಾಡ್ತೀವಿ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತೀವಿ ಏನಂತ ಅಂದರೆ ಹೆಚ್ ಕಾಮನ್ ಹೊರಗೆ ತೆಗಿತೀವಿ ಹೆಚ್ಚು ಹೊರಗೆ ತೆಗೆದ್ರೆ ನಿಮ್ಮ ಹತ್ರ ಉಳಿಯೋದೇನು ಎನ್ ಸಿ ಒನ್ ಎಕ್ಸ್ ಪವರ್ ಎನ್ ಮೈನಸ್ 1 ಹೆಚ್ಚು ಹೋಯ್ತು ಆಲ್ರೆಡಿ ರೈಟ್ ನೆಕ್ಸ್ಟು ಎನ್ ಸಿ 2 ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 2 ಹೆಚ್ ಅಷ್ಟೇ ಉಳಿಯುತ್ತೆ ಯಾಕಂದರೆ ಹೆಚ್ ಸ್ಕ್ವೇರ್ ಅಂದರೆ 2 ಸತಿ ಹೆಚ್ಚಿತ್ತು ಒಂದು ಹೆಚ್ ಆಲ್ರೆಡಿ ಕಾಮನ್ ತೆಗೆದಿದ್ದೀನಿ ಪ್ಲಸ್ ಹೋಗ್ತಾ ಇದ್ದಂಗೆ ಕೊನೆಗೆ ಹೆಚ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಅಂದರೆ ಹೆಚ್ ಪವರ್ ಎನ್ ಟೈಮ್ಸ್ ಹೆಚ್ ಇದೆ ಅದರ 1 ತೆಗೆದಿದ್ದೀನಿ ಅದಕ್ಕೆ ಎನ್ ಮೈನಸ್ 1 ಸತಿ ತೆಗ್ದಿದ್ದೇನೆ ಹೊರಗೆ ಹೌದಲ್ವಾ ನೆಕ್ಸ್ಟ್ ಹೆಚ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತಾ ಈಗ ನಿಮ್ಮ ಹತ್ರ ಏನು ಉಳಿಯುತ್ತೆ ಅಬ್ಸರ್ವ್ ಮಾಡಿ ಕ್ಲೀನಾಗಿ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಟೆಂಡ್ಸ್ ಟು 0 ಎನ್ ಸಿ ಒನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಎನ್ ಸಿ 2 ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 2 ಇಂಟು ಹೆಚ್ ಪ್ಲಸ್ ಒನ್ ಪ್ಲಸ್ ಹೆಚ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಈಗ ನಾನು ಹೆಚ್ ಟೆನ್ಸ್ ಟು 0 ಮಾಡಿದ್ರೆ ನನಗೇನಾದ್ರು ತೊಂದರೆ ಆಗುತ್ತಾ ಇಲ್ಲ ಆಗೋದಿಲ್ಲ ರೈಟ್ ಸೊ ಹಾಗಾಗಿ ನಾವೇನು ಮಾಡೋಣ ಇವೆಲ್ಲ ಟರ್ಮ್ಸಿಗೆ ನಾನು 0 ಮಾಡಿದ್ರೆ ಏನಾಗುತ್ತೆ ನನಗೆ ಉಳಿಯೋದೇನು ಎನ್ ಸಿ 1 ಅಂದರೆ ನಮಗೆ ಗೊತ್ತಿದೆ ವಾಟ್ ಈಸ್ ಎನ್ ಸಿ 1 ಎನ್ ಇಟ್ ಸೆಲ್ಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಪ್ಲಸ್ ಇಲ್ಲೇನಾದರೂ ಇರಲಿ ವ್ಯಾಲ್ಯೂ ಇದು 0 ತಾನೆ ನೆಕ್ಸ್ಟ್ ಇದು 0 ತಾನೆ ಇಲ್ಲೆಲ್ಲ ಮುಂದೆ ಬರೋ ಎಲ್ಲ ಟರ್ಮ್ಸಲ್ಲೂ ಹೆಚ್ಚಿರುತ್ತೆ ಸೊ ದೀಸ್ ಆರ್ ಆಲ್ 0 0 0 0 ಕರೆಕ್ಟಾ ಸೊ ಲಾಸ್ಟ್ ಟರ್ಮ್ಸ್ ಎಲ್ಲ 0 ಅಲ್ಲಿಗೆ ಕೊನೆಗೆ ನಿಮಗೆ ಫಾರ್ಮುಲಾ ಏನು ಸಿಕ್ತು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ ಎನ್ ಅಂತ ಅಂದರೆ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ದಿಸ್ ಅ ಸ್ಟ್ರಾಂಗ್ ಫಾರ್ಮುಲಾ ವಿಚ್ ಯು ಮಸ್ಟ್ ರಿಮೆಂಬರ್ ಅರ್ಥ ಆಯ್ತಲ್ಲ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾ ಇಂಪಾರ್ಟೆಂಟ್ ಡೆರಿವೇಶನ್ ಯು ಮಸ್ಟ್ ರಿಮೆಂಬರ್ ಓಕೆ ರೈಟ್ ಓಕೆ ಆ್ಯಂಡ್ ನೆನಪಿರಲಿ ನಾವು ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದೀವಿ ಹೇಳ್ರಿ ಎನ್ನ ನಾವು ಪಾಸಿಟಿವ್ ಇಂಟೀಜರ್ ಅಂತ ತಗೊಂಡ್ವಿ ಹೌದಾ ನೀವು ಪಾಸಿಟಿವ್ ಇಂಟೀಜರ್ ಅಂತ ತಗೊಂಡಿದ್ದೀರಾ ಇಟ್ಸ್ ಓಕೆ ಬಟ್ ನೆನಪಿರಲಿ ಇದು ಆ್ಯಕ್ಚುಲಿ ಎನ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ಸ್ ಎಲ್ಲ ವ್ಯಾಲ್ಯೂಸಿಗೂ ಆ್ಯಕ್ಚುಲಿ ಟ್ರೂ ಆಗುತ್ತೆ ಅರ್ಥ ಆಯ್ತಲ್ಲ ಐ ವಿಲ್ ಶೋ ಯು ವಿತ್ ಸಮ್ ಎಕ್ಸಾಂಪಲ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್ ಓಕೆ ಲೆಟ್ ಮಿ ಟರ್ನ್ ದ ಶೀಟ್ ಈ ಫಾರ್ಮುಲಾ ಯೂಸ್ ಮಾಡಿ ಒಂದು 2-3 ಎಕ್ಸಾಂಪಲ್ ನಾನು 2-3 ಜಾಸ್ತಿ ಆಗುತ್ತೆ ಬಟ್ ಓಕೆ ಐ ಟ್ರೈ ಆ್ಯಸ್ ಮೆನಿ ಪಾಸಿಬಲ್ ಸೊ ನಿಮಗೆ ಗೊತ್ತಿರಬೇಕು ನೀವು ಅಲ್ಲಿ ನೋಟ್ಸ್ ಯಾರಾದರೂ ಬರಿತಾ ಇದ್ರೆ ನೋಟ್ ಅಂತ ಹಾಕ್ಬಿಟ್ಟು ಎಬೋ ಫಾರ್ಮುಲಾ ಎಬೋ ರಿಸಲ್ಟ್ ಇಟ್ ಈಸ್ ಟ್ರೂ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎನ್ ಆಲ್ದೋ ವಿ ಹ್ಯಾವ್ ಟೇಕನ್ ಎನ್ ಬಿಲಾಂಗ್ಸ್ ಟು ಪಾಸಿಟಿವ್ ಇಂಟೀಜರ್ ಅಂತ ಬರ್ಕೊಂಡಿರ್ಬೇಕಿದ್ರೆ ಸಪೋಸ್ ಎಕ್ಸಾಂಪಲಲ್ಲಿ ಒಂದು ಕ್ವಶನ್ ತಗೊಳ್ಳೋಣ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ 8 ಅಂತ ಅಂದ್ಕೊಳ್ರಿ ನಮಗೇನು ಗೊತ್ತಿದೆ ಫಾರ್ಮುಲಾ ಸ್ಟ್ಯಾಂಡರ್ಡ್ ಫಾರ್ಮುಲಾ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಇದ್ದರೆ ಆ ಎನ್ ಫಸ್ಟ್ ಬರ್ಕೊಂಡು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಅದರಲ್ಲಿ ಒಂದು ಕಮ್ಮಿ ಮಾಡ್ತೀವಿ ಸೊ ಎಕ್ಸ್ ಪವರ್ 8 ಇದ್ದರೆ ಏನಾಗುತ್ತೆ 8 ಇಲ್ಲೇ ಇರಲಿ ಎಕ್ಸ್ ಟು ದ ಪವರ್ ಆಫ್ 8ರಾಗ 1 ಹೋಗ್ಬೇಕಷ್ಟೆ ಸೊ ವಿಚ್ ಈಸ್ ನಥಿಂಗ್ ಬಟ್ 8 ಎಕ್ಸ್ ಟು ದ ಪವರ್ ಆಫ್ 7 ಅದನ್ನು ನಾನು ನಿಮಗೆ ಆವಾಗಲೇ ಹೇಳಿದ್ದು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಇತ್ತಲ್ಲ ಅದು ನಾವು ಫಸ್ಟ್ ಪ್ರಿನ್ಸಿಪಲಿಂದ ಫುಲ್ಲು ಡಿರೈವ್ ಮಾಡಿದಾಗ ನಾವು ಆನ್ಸರ್ ಏನು ಬಂದಿತ್ತು 2x ತಾನೆ ದಿಸ್ ಇಸ್ ದ ಆನ್ಸರ್ ಡೈರೆಕ್ಟ್ ಆನ್ಸರ್ ಎನ್ ಜಾಗದಾಗೆ 2 ಎನ್ ಮೈನಸ್ 1 ಅಂದರೆ 2 ಮೈನಸ್ 1 2 ಮೈನಸ್ 1 ಅಂದರೆ 1 ತಾನೆ ಸೊ ಹಾಗಾಗಿ ದಿಸ್ ಇಸ್ ಯುವರ್ ಆನ್ಸರ್ ಓಕೆ ರೈಟ್ ನೆಕ್ಸ್ಟ್ ಸಪೋಸ್ ಯು ಆರ್ ಟೇಕಿಂಗ್ ಒನ್ ಮೋರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪವರ್ 7 ತಗೊಂಡೆ ಅಂದ್ಕೊಳ್ರಿ ವಾಟ್ ವಿಲ್ ಬಿ ದ ಆನ್ಸರ್ ಪಾಸ್ ಮಾಡಿ ನೀವೇ ಆನ್ಸರ್ ಮಾಡಿ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಸೊ 7 ಇಂಟು ಎಕ್ಸ್ ಟು ದ ಪವರ್ ಆಫ್ 7 ಮೈನಸ್ 1 ಅಂದರೆ 6 ಡೈರೆಕ್ಟಾಗಿ ಹೇಳ್ಬೋದು ಜಸ್ಟ್ ಒಂದು ಫಾರ್ಮುಲಾ ಯು ಮಸ್ಟ್ ರಿಮೆಂಬರ್ ಸಪೋಸ್ ಈಗ ಮ್ಯಾಮ್ ನೀವು ಎಲ್ಲ ರಿಯಲ್ ನಂಬರ್ಸಿಗೆ ಅಂದ್ರಲ್ಲ ಫ್ರ್ಯಾಕ್ಷನಿಗೆ ತೋರಿಸ್ರಿ ನೋಡೋಣ ಅಂತ ಅಂದರೆ ಓಕೆ ಲೆಟ್ ಅಸ್ ಟೇಕ್ ಎಕ್ಸ್ ಟು ದ ಪವರ್ ಆಫ್ 3/2 ಏನಾಗುತ್ತೆ 3/2 ಅಂತಂದರೆ ಏನಾಗುತ್ತೆ ಎನ್ ಜಾಗದಾಗ ಏನಿದೆ 3/2 ಸೊ ಎನ್ ಇಂಟು ಫಸ್ಟ್ ಇಲ್ಲಿ ಏನಿರುತ್ತೆ ಅದನ್ನು ತಗೊಂಬಂದು ಇಲ್ಲಿ ಬರೀರಿ ಎಕ್ಸ್ ಟು ದ ಪವರ್ ಆಫ್
x to the power of n minus 1 3/2 minus 1 which is nothing but 3/2 x to the power of 3/2 minus 1 ಅಂದರೆ ಎಷ್ಟು 3/2 minus 1/1 2 ಮತ್ತು 1 ಗೆ LCM 2 3 minus 2 1s are 2 1/2 ಸೊ ಏನಾಯಿತು 1/2 ಅರ್ಥ ಆಯ್ತಲ್ಲ ಸೊ 1/2 is nothing but ಇದನ್ನು ಈ ರೀತಿನಾದರೂ ಬರಿಬೋದು ಅಥವಾ 1/2 ಅಂತಂದರೆ ಏನು ಹೇಳಿ ರೂಟ್ ಎಕ್ಸ್ ತಾನೆ ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ ರೈಟ್ 3/2 ರೂಟ್ ಎಕ್ಸ್ ಓಕೆ ಇದು ಆಯಿತು ಸಪೋಸ್ ಈಗ d/dx ಆಫ್ ಬಿಗ್ ನಂಬರ್ ಹೇಳ್ತೀನಪ್ಪ ನಾನು ನಿಮಗೇನು x to the power of 100 divided by 100 ಅಂತ ಹೇಳಿದ್ನಪ್ಪ ಶಾಕ್ ಆಗೋದಲ್ಲ ಇಟ್ ಈಸ್ ವೆರಿ ಈಸಿ ನಾನು ಹೇಳಿದ್ದೀನಿ ನಿಮಗೆ ಇಲ್ಲಿ ನಂಬರ್ ಇದ್ದರೆ ನಂಬರಿಗಂತೂ ಏನು ಮಾಡೋಕ್ಕಾಗಲ್ಲ ಹಂಗಂತ ನಂಬರಿಗೆ 0 ಅಂತಲೂ ಹೇಳಂಗಿಲ್ಲ ಬರೀ ನಂಬರ್ ಇದ್ದಿದ್ರೆ 0 ಓಕೆ ಸೊ ಆ 1/100 ಹಂಗೆ ಇರಲಿ ನಮಗೇನು ತೊಂದರೆ ಇಲ್ಲ x ಪವರ್ 100ಗೆ ಏನಾಗುತ್ತೆ ಸೇಮ್ n ಇಂಟು x to the power of 100 minus 1 100 ಕ್ಯಾನ್ಸಲ್ಲ x to the power of 100 minus 1 ಅಂದರೆ 99 ಅರ್ಥ ಆಯ್ತಲ್ಲ ಸೊ ಈ ರೀತಿ ನೀವು ಎಷ್ಟು ಎಕ್ಸಾಂಪಲ್ಸ್ ಬೇಕಿದ್ರೂ ಮಾಡಬಹುದು ಓಕೆ ಸೊ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಆ್ಯಕ್ಚುಲಿ ಕ್ಲಾಸ್ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ಸೈನ್ ಎಕ್ಸು ಕಾಸ್ ಎಕ್ಸು ಟ್ಯಾನ್ ಎಕ್ಸು ಮತ್ತು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಎಷ್ಟಾಗುತ್ತೆ ಅಷ್ಟು ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಅರ್ಥ ಆಯ್ತಲ್ಲ ಸೊ ಬಿಕಾಸ್ ಆಫ್ ದ ಏನೋ ಕ್ವಾಲಿಟಿ ಮತ್ತು ಡಿಲೇ ಪ್ರಾಬ್ಲಮ್ ಆಗಿಬಿಡುತ್ತೆ ನಾನು ಇನ್ನೂ ಇದನ್ನು ಎಕ್ಸ್ಟೆಂಡ್ ಮಾಡಿಬಿಟ್ರೆ ಹಾಗಾಗಿ ನಾನು ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ಇನ್ ದ ನೆಕ್ಸ್ಟ್ ಲೆಕ್ಚರ್ ಐ ವಿಲ್ ಕಂಟಿನ್ಯೂ ಆಲ್ ರೈಟ್ ಸೊ ಇಲ್ಲಿವರೆಗೂ ನಿಮಗೆ ಹೆಂಗೆ ಅನ್ನಿಸ್ತು ವಿಡಿಯೋ ಅನ್ನೋದನ್ನು ಒಪಿನಿಯನ್ನ ಪ್ಲೀಸ್ ಟೆಲ್ ಮಿ ಇನ್ ದ ಕಾಮೆಂಟ್ ಸೆಕ್ಷನ್ ಆಲ್ ರೈಟ್ ಆ್ಯಂಡ್ ಲೆಟ್ ಮಿ ನೋ ಯುವರ್ ಒಪಿನಿಯನ್ ಆ್ಯಸ್ ವೆಲ್ ಓಕೆ ಆ್ಯಂಡ್ ನೀವು ಒಪಿನಿಯನ್ ಹೇಳ್ತಿರೋ ಬಿಡ್ತಿರೋ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ದಯವಿಟ್ಟು ಈ ವಿಡಿಯೋಸ್ನ ಶೇರ್ ಮಾಡಿ ಸೊ ದಟ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಹತ್ರ ರೀಚ್ ಆಗಬೇಕಿದ್ದು ಓಕೆ ಎಸ್ಪೆಷಲಿ ಎಂಥ ಸ್ಟೂಡೆಂಟ್ಸು ಯಾರಿಗೆ ಟೀಚರ್ಸ್ ಹತ್ರ ಡೌಟ್ ಕೇಳಕ್ಕೆ ಭಯ ಆಗುತ್ತಲ್ಲ ಅಂಥ ಸ್ಟೂಡೆಂಟ್ಸಿಗೆ ಫಸ್ಟು ತಲುಪಬೇಕಿದ್ದು ನನ್ನ ಕ್ಲಾಸಸ್ಸು ಅರ್ಥ ಆಯ್ತಲ್ಲ ಆ್ಯಂಡ್ ದಟ್ಸ್ ಇಟ್ ಇನ್ನೇನಾರ ನನ್ನ ಕಡೆಯಿಂದ ಇಂಪ್ರೂವ್ಮೆಂಟ್ ಏನಾರು ಇದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಥವಾ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಅದನ್ನು ಮೆನ್ಷನ್ ಮಾಡಿ ಆ್ಯಂಡ್ ವಾಟ್ ಎಲ್ಸ್ that should stay happy nothing keep on helping others all right and okay next class alli continue madana so that's all for today thank you so much god bless you